ನಮಸ್ತೆ. ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಇವತ್ತಿನ ಟಾಪಿಕ್ ವಾರದ ರೀಡಿಂಗ್. ಇಲ್ಲಿ 2 ಕಾರ್ಡ್ಸ್ ಇದೆ. ನಿಮ್ಗೆ ಇಷ್ಟವಾಗಿರೋ ಅಂತ ಫೈಲ್ನ ಚಾಯ್ಸ್ ಮಾಡ್ಕೊಳ್ಳಿ. 1 ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಮ ಇಷ್ಟವಾದ ಒಂದು ಫೈಲ್ನ ಚಾಯ್ಸ್ ಮಾಡ್ಕೊಳ್ಳಿ. ಎಸ್, ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಇದೆ ನೋಡೋಣ. ಐ ಹೋಪ್ ಚಾಯ್ಸ್ ಮಾಡಿದ್ದೀರಾ ಅನ್ಕೋತೀನಿ. ಫೈಲ್ ನಂಬರ್ 1 ಆ್ಯಂಡ್ ಫೈಲ್ ನಂಬರ್ 2. ಯಾವ ನಂಬರ್ ನಿಮಗೆ 11 ಹಾಗೂ 12 ಯಾವ ನಂಬರ್ಸ್ ನಿಮಗೆ ಹೆಚ್ಚಾಗಿ ಕಾಣಿಸ್ತಿದೆ? ಎಸ್, ಹೆಚ್ಚಾಗಿ ನೀವು ವಾಚ್ ಮಾಡ್ತಿದ್ದೀರಾ ಇವೆರಡು ನಂಬರಲ್ಲಿ. ಎಸ್, ಅದನ್ನು ನೀವು ಚಾಯ್ಸ್ ಮಾಡಿ. ಅಥವಾ ನಿಮ್ಗೆ ಯಾವುದು ನಂಬರ್ ಅಟ್ರಾಕ್ಟ್ ಅನ್ನಿಸ್ತಿದೆ ಆ ನಂಬರ್ನ ಚಾಯ್ಸ್ ಮಾಡಿ. ಎಸ್, ಐ ಹೋಪ್ ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಫೈಲ್ ನಂಬರ್ 1 ಈ ಒಂದು ವಾರದ ರೀಡಿಂಗ್ ನಿಮಗಾಗಿ. ಎಸ್, ಮೊದಲನೇದಾಗಿ ಬೆಲ್ಲಿಂದ ನಿಮಗೆ ಏನು ಮೆಸೇಜಸ್ ಸಿಗ್ತಿದೆ ಅನ್ನೋದನ್ನ ನೋಡೋಣ. ಎಸ್, ಯಾವುದು ನಿಮಗೆ ರೆಸಿನೇಟ್ ಆಗುತ್ತೆ ಅದನ್ನ ಮಾತ್ರ ತಗೊಳ್ಳಿ. ರೆಸಿನೇಟ್ ಆಗಿಲ್ಲದೆ ಇರೋದನ್ನ ಇಲ್ಲೇ ಬಿಟ್ಬಿಡಿ. ಎಸ್, ಎಸ್, ಫೈಲ್ ನಂಬರ್ 1 ಏನೋ ಒಂದು ಮನಸ್ಸೊಳಗಡೆ ಚಿಂತೆ ಇದೆ, ಹಾಗೂ ಏನೋ ಒಂದು ರೀತಿ ಬೇಸರ ಇದೆ, ಒಂದು ರೀತಿ ಸ್ಟ್ರಕ್ ಇದೆ. ಹಾಗೂ ನೀವು ಏನು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ಕೆಲಸನ ಮಾಡಲಿಕ್ಕೆ ಯಾಕೋ ನೀವು ಫೋಕಸ್ ಮಾಡೋಕ್ಕಾಗ್ತಿಲ್ಲ ನಿಮ್ಮ ಕೆಲಸದ ಕಡೆ. ಈ ಒಂದು ವೀಕಲ್ಲಿ ನೀವು ಅಂದ್ಕೊಂಡಿರೋದನ್ನ ನೀವು ಮಾಡ್ತಿದ್ದೀರಾ, ಹಾಗೂ ಹೊಸ ವ್ಯಕ್ತಿಯ ಆಗಮನ ನಿಮ್ಮ ಲೈಫಿಗೆ ಆಗ್ತಿದೆ. ಅದನ್ನು ಯಾರು ತಡೆ ಮಾಡಿದರೆ ಆ ತಡೆನೂ ಕೂಡ ದೂರ ಆಗ್ತಿದೆ ಫೈಲ್ ನಂಬರ್ 1ಗೆ. ಎಸ್, ಕಾರ್ಡ್ಸಿಂದ ಏನು ಮೆಸೇಜಸ್ ಸಿಗುತ್ತೆ ನೋಡೋಣ. ಒಂದು ರೀತಿ ಕನ್ಫ್ಯೂಷನ್ಸ್ ಅಲ್ಲಿ ಇದ್ದಾರೆ ಫೈಲ್ ನಂಬರ್ 1. ಎಸ್, ಏನು ನಿಮಗೆ ಕನ್ಫ್ಯೂಷನ್ಸ್ ಇದೆ ಆ ಕನ್ಫ್ಯೂಷನ್ಸ್ ಇಂದ ಹೊರಗಡೆ ಬರೋ ಟೈಮಿಂಗ್ ಈ ಒಂದು ವೀಕಲ್ಲಿ ನಿಮಗೆ ಸಿಗ್ತಿದೆ. ಫೈಲ್ ನಂಬರ್ 1. ಸಾರಿ, ನನ್ನ ಒಂದು ವಾಯ್ಸ್ ಇಂದ ನಿಮ್ಗೆ ಏನಾದರೂ ಡಿಸ್ಟರ್ಬೆನ್ಸ್ ಆದ್ರೆ ದಯವಿಟ್ಟು ಕ್ಷಮಿಸಿ, ಸ್ವಲ್ಪ ಕೋಲ್ಡ್ ಆಗಿದೆ. ಎಸ್, ಭೂಮಿಗೆ ಸಂಬಂಧಪಟ್ಟಿರೋ ಕೆಲಸದಲ್ಲಿ ಹೆಚ್ಚಿನ ಒಂದು ಪ್ರಗತಿನ ನೋಡ್ತಿದ್ದೀರಾ. ಹೆಚ್ಚಾಗಿ ನೀವು ಯಾವ ವ್ಯಕ್ತಿನ ಭೇಟಿ ಮಾಡಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದೀರಾ, ಅಥವಾ ಯಾವ ವ್ಯಕ್ತಿಗೋಸ್ಕರ ನೀವು ವೇಟ್ ಮಾಡ್ತಿದ್ದೀರಾ, ಅಥವಾ ನೀವು ನಿಮ್ಮ ಮನಸ್ಸಲ್ಲಿರೋ ಪ್ರೀತಿನ ಬಚ್ಚಿಡ್ತಿದ್ದೀರಾ. ಆ ಪ್ರೀತಿನ ಅವ್ರ ಹತ್ರ ಹೇಳ್ಕೊಳ್ಬೇಕು ಅಂತ ನೀವು ವೇಟ್ ಮಾಡ್ತಿದ್ರೆ, ಪ್ರಪೋಸ್ ಮಾಡಬೇಕು ಅಂತ ನೀವು ವೇಟ್ ಮಾಡ್ತಿದ್ರೆ, ಈ ಒಂದು ವೀಕ್ ನಿಮ್ಮದಾಗಿದೆ. ಈ ಒಂದು ವೀಕ್ ನಿಮ್ಮ ಲೈಫಲ್ಲಿ ಒಂದು ಚೇಂಜಸ್ನ ತಗೊಂಡು ಬರ್ತಿದ್ದೀರಾ. ನಿಮ್ಮ ಬದುಕಲ್ಲಿ ಒಂದು ಬೆಳಕನ್ನ ತಗೊಂಡು ಬರ್ತಿದ್ದೀರಾ. ನಿಮ್ಮ ಲೈಫಿಗೆ ಹೊಸ ಪರ್ಸನ್ ಕೂಡ ಬರ್ತಿದ್ದಾರೆ. ಭೂಮಿಗೆ ಸಂಬಂಧಪಟ್ಟಿರೋ ಕೆಲಸದಲ್ಲಿ ಬಹಳಷ್ಟು ಬದಲಾವಣೆ ನೋಡ್ತಿದ್ದೀರಾ. ಏನಾದರೂ ಕೋರ್ಟ್ ವಿಚಾರವಾಗಿ ಏನಾದರೂ ನಿಮಗೆ ವ್ಯಾಜ್ಯಗಳಾಗ್ತಿದ್ರೆ, ನಿಮ್ಮ ಭೂಮಿನ ಏನಾದರೂ ಇತ್ಯರ್ಥ ಆಗಿಲ್ಲ, ನಿಮ್ಮ ಒಂದು ಪೂರ್ವಜರ ಆಸ್ತಿಗೆ ಸಂಬಂಧಪಟ್ಟಾಗ ಏನಾದರೂ ನಿಮಗೆ ಇನ್ನೂ ಹಣ ಬರಬೇಕಾಗಿದ್ರೆ, ಭೂಮಿ ಖರೀದಿ ಮಾಡಬೇಕಾಗಿದ್ರೆ, ಅಥವಾ ಆ ಭೂಮಿ ನಿಮ್ಮದಾಗಬೇಕಾಗಿದ್ದನ್ನ ಮೋಸ ಮಾಡಿದ್ರೆ, ಈ ಒಂದು ವೀಕಲ್ಲಿ ನಿಮಗೆ ಸಿಗಬೇಕಾಗಿರೋ ನಿಮ್ಮ ಪಿತ್ರಾರ್ಜಿತ ಆಸ್ತಿ ನಿಮ್ಮ ಕೈಗೆ ಸೇರ್ತಿದೆ. ಫೈಲ್ ನಂಬರ್ 1. ಹೊಸ ಬಿಗಿನಿಂಗ್ ಶುರು ಮಾಡ್ತಿದ್ದೀರಾ ಈ ಒಂದು ವೀಕಲ್ಲಿ. ಹೊಸದೇನೋ ಏನೋ ಒಂದು ಆಸಕ್ತಿ ಮೂಡ್ತಿದೆ. ಒಂದು ಏನಾದರೂ ಹೊಸದಾಗಿ ಕಲಿಬೇಕು ಅಂತ ಒಂದು ಇಂಟ್ರೆಸ್ಟ್ ಬರ್ತಿದೆ. ಗೆಲ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರ್ತಿದೆ. ಈ ಒಂದು ವೀಕಲ್ಲಿ ಫೈಲ್ ನಂಬರ್ 1 ಸುಮ್ಮನೆ ಕೂರ್ತಿಲ್ಲ. ಏನಾದರೂ ಒಂದು ಚಾಲೆಂಜ್ನ ತಗೋತಿದ್ದೀರಾ. ನಿಮಗೆ ನೀವೇ ಚಾಲೆಂಜ್ ಮಾಡ್ತಿದ್ದೀರಾ. ನಾನು ಏನು ಮಾಡಬಹುದು, ನನ್ನ ಕೈಲಿ ಆಗತ್ತಾ ಅಂತ. ಈ ಒಂದು ವೀಕಲ್ಲಿ ಹೆಚ್ಚು ಪಯಣನ ಬೆಳೆಸ್ತಿದ್ದೀರಾ, ಹೆಚ್ಚು ತಿಳ್ಕೊಳ್ತಿದ್ದೀರಾ, ಹೊಸ ವ್ಯಕ್ತಿನ ಭೇಟಿ ಆಗ್ತಿದ್ದೀರಾ. ನಿಮ್ಮ ರಕ್ತ ಸಂಬಂಧಿಕರ ಒಂದು ಏನಾದರೂ ಜಗಳಗಳಾಗಿದ್ರು ನಿಮ್ಮ ಒಂದು ಕುಟುಂಬದಲ್ಲಿ, ಆ ವ್ಯಕ್ತಿಗಳನ್ನ ಕೂಡ ನೀವು ಭೇಟಿ ಮಾಡ್ತಿದ್ದೀರಾ. ಆ ವ್ಯಕ್ತಿಗಳು ಸಡನ್ ಆಗಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ.
ಎಸ್, ಇಲ್ಲಿ ಮಲೆ ಮಹದೇಶ್ವರ ಸ್ವಾಮಿಯ ಆಶೀರ್ವಾದ ಹೆಚ್ಚಾಗಿ ಪಾಯಲ್ ನಂಬರ್ 1ಗೆ ಸಿಗ್ತಿದೆ. ಎಸ್, ಏನಾದರೂ ನೀವು ಮಹದೇಶ್ವರ ಸ್ವಾಮಿಗೆ ಆರಕೆನ ಮಾಡಿದ್ರೆ ಆರಕೆ ಕೂಡ ತೀರಿಸೋ ಟೈಮಿಂಗ್ ಈ ಒಂದು ವೀಕಲ್ಲಿ ನೀವು ಮಾಡ್ತಿದ್ದೀರಾ. ಅಂದ್ರೆ ನೀವೇನಾದ್ರೂ ಮುಡಿ ಕೊಡೋದಾಗಿರಬಹುದು, ಏನಾದ್ರು ಸಮಥಿಂಗ್ ನೀವೇನಾದ್ರು ದೇವರಿಗೆ ಸೇವೆ ಮಾಡ್ತೀನಿ ಅಂತ ಅನ್ಕೊಂಡಿದ್ರೆ ಆ ಕೆಲಸ ನೀವೇನ್ ಅನ್ಕೊಂಡಿದ್ದೀರಾ ಕೆಲಸ ಈ ಒಂದು ವೀಕಲ್ಲಿ ಆಗ್ತಿದೆ. ಆ ಕೆಲಸನ ಕಂಪ್ಲೀಟ್ ಮಾಡಿ ನೀವು ಆರಕೆನ ತೀರಿಸ್ತಿದ್ದೀರಾ. ಮಹದೇಶ್ವರ ಸ್ವಾಮಿಯ ಆಶೀರ್ವಾದ ನಿಮ್ಮ ಜೊತೆಗೆ ಹೆಚ್ಚಾಗಿ ಇದೆ. ಹಾಗೂ ನಿಮಗೆ ಹೆಚ್ಚಿನ ಒಂದು ಪ್ರೊಟೆಕ್ಷನ್, ನೀವು ನಂಬಿರೋ ದೈವ ಶಕ್ತಿ ಕೊಡ್ತಿದೆ. ಹಾಗೂ ಸಡನ್ ಆಗಿ ನೀವು ತುಂಬಾ ಮನಸ್ಸಿಗೆ ಬೇಗ ಏನಾದ್ರೂ ಒಂದು ವಿಚಾರನ ತಗೊಳ್ತಿದ್ದೀರಾ, ಅದನ್ನ ನೀವು ಹೇಗೆ ಅದರಿಂದ ಈಚೆ ಬರಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಿಲ್ಲ. ಯಾರೋ ನಿಮ್ಗೆ, ನೀವು ಆರಾಮಾಗಿದ್ದೀರಾ, ನಿಮ್ಮ ಸರೌಂಡಿಂಗ್ ಆರಾಮಾಗಿದೆ, ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ ಆಗಿದೆ. ಬಟ್ ಯಾರೋ ನಿಮಗೆ ಸಡನ್ ಆಗಿ ಏನೋ ಒಂದು ವಿಚಾರನ ಹೇಳೋದು, ಮನಸ್ಸಿಗೆ ಅದನ್ನ ಡಿಸಪಾಯಿಂಟ್ ಮಾಡೋದು, ಅಥವಾ ಏನಾದ್ರೂ ಒಂದ್ ರೀತಿ ನೀವು ಖುಷಿಯಾಗಿದ್ದಾಗ ನಿಮ್ಗೇನೋ ಒಂದು ಸ್ಯಾಡ್ ನ್ಯೂಸ್ ಹೇಳೋದು, ಬೇಕಾಗಿ ನಿಮ್ಮನ್ನ ಒಂದ್ ರೀತಿ ಡೌನ್ ಮಾಡ್ಲಿಕ್ಕೆ ಹಾಗೂ ನಿಮ್ಗೆ ನೋವಾಗ್ಲಿಕ್ಕೆ ನೀವು ಚಿಂತೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಆ ವ್ಯಕ್ತಿ ಇಂಟೆನ್ಷನ್ ಇದೆ. ಸೊ ಈ ಒಂದು ವೀಕಲ್ಲಿ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳಿಂದ ಸ್ವಲ್ಪ ಸಮಸ್ಯೆಗಳಿದೆ, ಅವರಿಂದ ನೀವು ದೂರ ಇರಿ. ಅಂಡ್ ಯಾವ ಒಂದು ವಿಚಾರ ನಿಮ್ಗೆ ತಿಳಿಬೇಕಾಗಿದೆ ಹಾಗೂ ನ್ಯಾಯಕ್ಕೋಸ್ಕರ ನೀವೇನು ಓಡಾಡ್ತಿದ್ದೀರಾ, ನೀವೇನು ತಪ್ಪು ಮಾಡಿಲ್ಲದೆ ನೀವು ಅಪರಾಧಿಯಾಗಿ ಕಾಣಿಸ್ತಿದ್ದೀರಾ, ನೀವೇನು ಮಿಸ್ಟೇಕ್ ಮಾಡದೆ ನಿಮ್ಮ ಮೇಲೆ ಏನಾದರೂ ಪ್ರಾಬ್ಲಮ್ಸ್ ಆಗಿ ನಿಮ್ಗೆ ಏನಾದರೂ ನೋವು ಮಾಡಿದ್ರೆ ಅದಕ್ಕೆ ಈ ಒಂದು ವೀಕಲ್ಲಿ ನಿಮ್ಗೆ ಇನ್ನಷ್ಟು ಸ್ಟ್ರಾಂಗ್ ಡಿಸಿಷನ್ ತಗೊಳ್ಳಿಕ್ಕೆ ನಿಮ್ಗೆ ದಾರಿ ಸಿಗ್ತದೆ. ಅಂಡ್ ಈ ಒಂದು ವೀಕಲ್ಲಿ ನಿಮ್ಮ ಒಂದು ಇಂಪಾರ್ಟೆಂಟ್ ವಸ್ತುಗಳ ಬಗ್ಗೆನೂ ಸ್ವಲ್ಪ ನೀವು ಗಮನ ಕೊಡಬೇಕಿದೆ. ಅದು ಕೂಡ ಬೇಕಾಗಿರೋ ನಿಮ್ಗೆ ಇಷ್ಟ ಆಗಿರೋ ವ್ಯಕ್ತಿಗಳೇ ಅದನ್ನ ಡ್ಯಾಮೇಜ್ ಕೂಡ ಮಾಡಬಹುದು. ಎಸ್, ಈ ಒಂದು ವೀಕಲ್ಲಿ ನಿಮ್ಮ ಫ್ಯಾಮಿಲಿ ಸರೌಂಡಿಂಗ್ ಅಲ್ಲಿ ಒಂದಷ್ಟು ನಗು, ಸಂತೋಷ ಹೆಚ್ಚಾಗಿ ಸಿಗ್ತಿದೆ ಫಾರ್ ಪಾಯಲ್ ನಂಬರ್ 1. ಅಂಡ್ ಈ ಒಂದು ವೀಕಲ್ಲಿ ನಿಮ್ಮ ಜೊತೆ ಇರೋ ಸದಸ್ಯರು ಹಾಗೂ ನಿಮ್ಮ ಜೊತೆ ಇರೋ ಫ್ರೆಂಡ್ಸ್ ಆಗಿರಬಹುದು, ಹೊಸ ಪರಿಚಯ ಆಗಿರೋ ವ್ಯಕ್ತಿಗಳೇ ಆಗಿರಬಹುದು, ನಿಮ್ಮ ಜೊತೆ ಇದ್ದಾಗ ಅವ್ರಿಗೆ ಪ್ರೊಟೆಕ್ಷನ್ ಸಿಗ್ತಿದೆ. ನಿಮ್ಮ ಒಂದು ನೀವು ಪೂಜೆ ಮಾಡ್ತಿರೋ ದೈವದ ಎನರ್ಜೀಸ್ ನಿಮ್ಮ ಜೊತೆ ಹೆಚ್ಚಾಗಿದೆ. ಆ ಒಂದು ಪ್ರೊಟೆಕ್ಷನ್ ನಿಮ್ಮ ಒಂದು ಸರೌಂಡಿಂಗ್ ಇರೋ ವ್ಯಕ್ತಿಗಳಿಗೂ ಇದೆ. ಅಂಡ್ ಪಾಯಲ್ ನಂಬರ್ 1, ನೀವು ಇನ್ನೊಂದು ಏನೋ ಅರ್ಥ ಮಾಡ್ಕೊಳ್ಳುವಂತ ಟೈಮಿಂಗ್ ಕೂಡ ಈ ಒಂದು ವೀಕಲ್ಲಿ ನಿಮ್ಗೆ ಸಿಗ್ತದೆ. ನಿಮ್ಗೆ ಯಾಕೆ ಈ ಒಂದು ಪ್ರಾಬ್ಲಮ್ಸ್ ಆಗ್ತಿದೆ, ಈ ಒಂದು ಬರ್ಡನ್ ಆಗ್ತಿದೆ, ಇದರಿಂದ ನಾನು ಈಚೆ ಬರಕ್ಕಾಗಲ್ವಾ, ಅಥವಾ ನನ್ನಿಂದ ಒಳ್ಳೇದಾಗ್ತಿದೆ ನನಗೆ ಒಳ್ಳೇದಾಗ್ತಿಲ್ಲ ಅನ್ನೋ ಒಂದು ಮನಸ್ಸಿನ ಒಂದು ಏನು ಮನಸ್ಸೊಳಗಡೆ ಕ್ವಶನ್ ಮಾರ್ಕ್ ಇದೆ ನಿಮ್ಗೆ, ಅದಕ್ಕೆ ನಿಮ್ಗೆ ಆನ್ಸರ್ ಈ ಒಂದು ವೀಕಲ್ಲೇ ಸಿಗ್ತದೆ. ಎಸ್, ನೀವು ಇಷ್ಟಪಟ್ಟು ನೆಟ್ಟಿರೋ ಪ್ಲಾಂಟ್ಸ್ ಒಣಗೋಗ್ತಿರಬಹುದು. ಅಂಡ್ ಅದು ನಿಮ್ಮ ಮೇಲೆ ಆಗಿರೋ ದೃಷ್ಟಿ, ನೆಗೆಟಿವಿಟಿ ಅಲ್ಲಿ ಹೋಗಿದೆ. ಅಂಡ್ ನೀವು ಸಾಕಿರೋ ಪ್ರಾಣಿಗಳ ಬಗ್ಗೆನೂ ಹೆಚ್ಚು ಗಮನ ಕೊಡಬೇಕಿದೆ ಈ ಒಂದು ವೀಕಲ್ಲಿ ಪಾಯಲ್ ನಂಬರ್ 1. ನಿಮ್ಮ ಪ್ರಾಣಿಗಳಿಗೆ ಸಡನ್ ಆಗಿ ಹುಷಾರಿಲ್ಲದೆ ಇರೋ ರೀತಿ ಆಗಬಹುದು. ಸಾರಿ ಟು ಸೇ ದಿಸ್, ಬಟ್ ನನಗೆ ಏನ್ ಎನರ್ಜೀಸ್ ಬಂದಿದೆ ನಾನು ಅದನ್ನ ತಿಳಿಸ್ತಿದ್ದೀನಿ. ಎಸ್, ಈ ಒಂದು ವೀಕಲ್ಲಿ ಹೊಸ ಆರಂಭನ ನೀವು ಶುರು ಮಾಡ್ತಿದ್ದೀರಾ. ಅಂಡ್ ಏನೋ ಒಂದು ಚೇಂಜಸ್ ನ ನೀವು ಮಾಡ್ಕೊಂತಿದ್ದೀರಾ ಈ ಒಂದು ವೀಕಲ್ಲಿ ಪಾಯಲ್ ನಂಬರ್ 1. ಎಸ್, ಹಳೆಯ ಪರಿಚಯ ಯಾರು ವ್ಯಕ್ತಿ ನಿಮ್ಮನ್ನ ದೂರ ಬಿಟ್ಟು ಹೋಗಿದ್ದಾರೆ ಆ ವ್ಯಕ್ತಿ ಮತ್ತೆ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಎಸ್, ಈ ಒಂದು ವೀಕಲ್ಲಿ ನಿಮ್ಮ ಶತ್ರುಗಳು ಏನು ನಿಮ್ಗೆ ನೋವು ಮಾಡ್ತಾ ಇದ್ದಾರೆ, ನಿಮ್ಗೆ ಚುಚ್ಚು ಮಾತಾಡ್ತಿದ್ದಾರೆ, ಅಥವಾ ನೀವು ಸುಮ್ಮನಿದ್ರು ನಿಮ್ಗೆ ಜಗಳ ಮಾಡ್ತಿದ್ದಾರೆ, ನಿಮ್ಮ ಮನೆಯಲ್ಲಿ ನಿಮ್ಗೆ ಶಾಂತಿಯಾದ ವಾತಾವರಣಗಳಿದೆ, ಯಾರು ನಿಮ್ಮ ಮಾತನ್ನ ಆಲಿಸ್ತಿಲ್ಲ, ನೀವೇನು ರೆಸ್ಪಾನ್ಸ್ ತಗೋತಿಲ್ಲ, ನಿಮ್ಗೆ ಜಾಬ್ ಸಿಗ್ತಿಲ್ಲ, ನಿಮ್ಗೆ ಮ್ಯಾರೇಜ್ ಪ್ರಪೋಸಲ್ ಆಗ್ತಿಲ್ಲ ಅಂತ, ಏನು ಪ್ರಪೋಸಲ್ಸ್ ಬರ್ತಿಲ್ಲ ಅಂತ ನೀವೇನು ವರಿ ಮಾಡ್ತಿದ್ದೀರಾ, ಇದಕ್ಕೆ ಯಾರು ಅಡೆತಡೆ ಮಾಡಿದ್ದಾರೆ. ಇಲ್ಲಿ ಹೆಚ್ಚಾಗಿ ಮೇಲ್ ಪರ್ಸನ್ಸ್ ನಿಮ್ಗೆ ಸ್ವಲ್ಪ ಸಮಸ್ಯೆಗಳನ್ನ ಮಾಡಿದ್ದಾರೆ ಪಾಯಲ್ ನಂಬರ್ 1. ಯಾರಿಗಿದು ರೆಸನೇಟ್ ಆಗುತ್ತೆ ಅವ್ರ ಮಾತ್ರ ತಗೊಳ್ಳಿ. ಆ ಮೇಲ್ ಪರ್ಸನ್ ನಿಮ್ಮ ಒಂದು ಸಂಬಂಧಿಕರೇ ಆಗಿದ್ದಾರೆ. ಎಸ್, ಆ ವ್ಯಕ್ತಿಗಳು ಏನ್ ನಿಮ್ಗೆ ನೋವು ಮಾಡಿದ್ದಾರೆ ವಾಪಸ್ ಆ ನೋವನ್ನ ಅವರು ನೋಡುವಂತ ಟೈಮಿಂಗ್ ಕೂಡ ಬಂದಿದೆ. ಅಂಡ್ ಏನೋ ಒಂದು ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ಇರಬಾರ್ದು ಅಂತ ಒಂದು ನೆಗೆಟಿವಿಟಿ ಮಾಡಿದ್ದಾರೆ.
ಆ ನೆಗೆಟಿವಿಟಿ ವಾಪಸ್ ಆ ವ್ಯಕ್ತಿಗೆ ಹೋಗ್ತಿದೆ. ಎಸ್, ಅವರಿಗೆ ನೀವು ಮತ್ತೆ ಕೈ ಹಿಡಿದು ಎತ್ತಿದ್ರೆ ಮತ್ತೆ ನೀವು ಆ ಒಂದು ಕಣ್ಣೀರಿಗೆ ನೀವು ಹೋಗ್ಬೇಕಾಗತ್ತೆ. ಆ ವ್ಯಕ್ತಿಗೆ ನೀವು ಸಪೋರ್ಟ್ ಮಾಡಿ ಆ ವ್ಯಕ್ತಿಗೆ ಒಳ್ಳೇದಾಗ್ಲಿ ಅಂತ ನೀವು ಬಯಸಿದ್ರೆ ಮತ್ತೆ ನೀವು ಪ್ರಾಬ್ಲಮ್ಸ್ಗೆ ಸಿಕ್ಕಾಕೊಳ್ತೀರಾ. ಅಂಡ್ ಈ ಒಂದು ವಿಚಾರದಲ್ಲಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ಬಂದು ನಿಮ್ಮ ಹೆಲ್ಪ್ ಅನ್ನು ಕೇಳಿದ್ರೆ ತುಂಬಾ ಒಳ್ಳೆಯವರಾಗಬೇಡಿ. ಪೈಲ್ ನಂಬರ್ 1. ಎಸ್, ಬಿಕಾಸ್ ಆ ವ್ಯಕ್ತಿಗಳಿಂದನೇ ಸ್ವಲ್ಪ ನಿಮ್ಗೆ ಸಮಸ್ಯೆಗಳಾಗ್ತಿದೆ. ಆ ವ್ಯಕ್ತಿನ ನಿಮ್ಮಿಂದ ದೂರ ಇಡಿ. ಎಸ್, ನಿಮ್ಗೆ ಯಾರಿಂದ ಸಮಸ್ಯೆ ಆಗ್ತಿದೆ ಅಂತ ನಿಮಗೆ ಗೊತ್ತಿದ್ದು ಆ ವ್ಯಕ್ತಿನ ತುಂಬಾ ಒಳ್ಳೇದಾಗ್ಲಿ ಅವ್ರಿಗೆ ಅನ್ನೋ ಅಂತ ಬಯಸುವಂತಹ ಮನಸ್ಸು ನಿಮ್ಗಿದೆ. ಎಸ್, ಅವರಿಂದ ನಿಮ್ಗೆ ಈ ಒಂದು ವೀಕಲ್ಲಿ ಯಾವುದೇ ರೀತಿಯಾದ ಸಮಸ್ಯೆಗಳಾಗ್ತಿಲ್ಲ. ನೀವು ಏನಾದ್ರೂ ಮತ್ತೆ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ನಿಮ್ಮ ಮನೆಗೆ ವಾಪಸ್ ಬಂದ್ಮೇಲೆ ಮತ್ತೆ ಒಂದಿಷ್ಟು ಅಶಾಂತಿನ ನೀವು ನೋಡ್ಬೇಕಾಗತ್ತೆ. ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಕೊಡಿ. ಆ ವ್ಯಕ್ತಿನ ದೂರ ಇಡಿ. ಅಂಡ್ ಫೈನಾನ್ಷಿಯಲಿ ಏನ್ ನಿಮ್ಗೆ ಪ್ರಾಬ್ಲಮ್ಸ್ ಇದೆ ಅದು ಕೂಡ ಕ್ಲಿಯರ್ ಆಗ್ತಿದೆ. ಹಾಗೂ ಯಾವುದೋ ಒಂದು ಬೆಟ್ಟದ ಮೇಲಿರುವಂತಹ ದೇವಸ್ಥಾನಕ್ಕೆ ನೀವು ವಿಸಿಟ್ ಮಾಡ್ತಿದ್ದೀರಾ, ಅಲ್ಲಿ ನಿಮ್ಗೆ ಒಂದು ಶಿವನ ಆಶೀರ್ವಾದ ಕೂಡ ನಿಮ್ಗೆ ಹೆಚ್ಚಾಗಿ ಒಂದು ವೀಕಲ್ಲಿ ಸಿಗ್ತಿದೆ. ಹಾಗೂ ನಿಮ್ಮ ಮನೆಗೆ ಶಿವಲಿಂಗನು ಕೂಡ ನೀವು ತಗೊಂಡ್ ಬರ್ತಿದ್ದೀರಾ, ಪೂಜಿಸ್ತಿದ್ದೀರಾ. ಹೆಚ್ಚು ಶಿವನ ಮೇಲೆ ಹೆಚ್ಚಿನ ಒಂದು ಭಕ್ತಿ ಮೂಡ್ತಿದೆ. ಪೈಲ್ ನಂಬರ್ 1. ಅಂಡ್ ಇಲ್ಲಿ ಹೆಚ್ಚು ನನಗೆ ಬೆಟ್ಟದ ಮೇಲಿರುವಂತಹ ದೇವಿ ತಾಯಿ ಚಾಮುಂಡೇಶ್ವರಿ ಆಗಿರಬಹುದು ಅಥವಾ ನಿಮ್ಮ ಮನೆ ದೇವರು ಆಗಿರಬಹುದು. ಆ ದೇವರ ಒಂದು ಸ್ಟ್ರಾಂಗ್ ಎನರ್ಜೀಸ್ ನಿಮ್ಗೆ ಹಾಗೂ ಏನೋ ಒಂದು ನಿಮ್ಮ ಒಂದು ಡ್ರೀಮ್ ಅಲ್ಲಿ ಆ ಒಂದು ಮೆಸೇಜಸ್, ಆ ದೇವರ ಒಂದು ಮೆಸೇಜಸ್ ನಿಮ್ಗೆ ಸಿಗ್ತಿದೆ. ಒಂದು ಪಾಸಿಟಿವ್ ಎನರ್ಜೀಸ್ ನಿಮ್ಗೆ ಸಿಗ್ತಿದೆ. ನೀವೇನು ಮ್ಯಾನಿಫೆಸ್ಟ್ ಮಾಡಿದ್ದೀರಾ ಅದು ಈಡೇರೋ ಟೈಮಿಂಗ್ ಈ ಒಂದು ವೀಕಲ್ಲಿ ನಿಮಗೆ ಆಗ್ತಿದೆ ಫಾರ್ ಪೈಲ್ ನಂಬರ್ 1. ಎಸ್, ಅಂಡ್ ನಿಮ್ಗೆ ಏನು ಪ್ರೆಗ್ನೆನ್ಸಿ ವಿಚಾರದಲ್ಲಿ ನಿಮ್ಗೆ ಏನು ಪ್ರಾಬ್ಲಮ್ಸ್ ಆಗ್ತಿದೆ ಅದು ಕೂಡ ಈ ಒಂದು ವೀಕಲ್ಲಿ ನಿಮ್ಗೆ ಕ್ಲಿಯರ್ ಆಗ್ತಿದೆ. ಅಂಡ್ ವೈದ್ಯರನ್ನ ಕೂಡ ನೀವು ಭೇಟಿ ಮಾಡ್ತಿದ್ದೀರಾ ಈ ಒಂದು ವೀಕಲ್ಲಿ. ಎಸ್, ಇಲ್ಲಿ ಲೇಡೀಸ್ಗೆ ಏನು ನಿಮ್ಗೆ ಮಂತ್ಲಿ ಪ್ರಾಬ್ಲಮ್ಸ್ ಆಗ್ತಿದೆ ಈ ಒಂದು ವೀಕಲ್ಲಿ ಸ್ವಲ್ಪ ನಿಮ್ಮ ಸ್ಟಮಕ್ಗೆ ಸಂಬಂಧಪಟ್ಟಾಗೆ ಸ್ವಲ್ಪ ಪ್ರಾಬ್ಲಮ್ ಆಗಬಹುದು, ಸ್ಟಮಕ್ ಪೇನ್ ಆಗಬಹುದು. ಅಂಡ್ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ವೈದ್ಯರನ್ನ ಭೇಟಿ ಮಾಡಿ ಅಂಡ್ ಆರೋಗ್ಯದ ಪದಾರ್ಥನ ಊಟ ಮಾಡಿ. ಎಸ್, ಈ ಒಂದು ವೀಕಲ್ಲಿ ನಿಮ್ಮ ಒಂದು ಹೆಲ್ತ್ ಬಗ್ಗೆನೂ ಕೂಡ ಹೆಚ್ಚಿನ ಗಮನ ಕೊಡ್ತಿದ್ದೀರಾ ಹಾಗೂ ನಿಮ್ಮ ಬ್ಯೂಟಿ ಬಗ್ಗೆನೂ ಹೆಚ್ಚು ಗಮನ ಕೊಡ್ತಿದ್ದೀರಾ. ಎಸ್, ಸ್ವಂತವಾಗಿ ಏನಾದ್ರೂ ಶುರು ಮಾಡಬೇಕು ಅಂತ ನೀವು ಕೈ ಹಾಕ್ತಿದ್ದೀರಾ. ಆ ಕೆಲಸ ಆಗ್ತಿಲ್ಲ, ತಡೆ ಆಗ್ತಿದೆ. ಎಷ್ಟು ತಡ ಆಗ್ತಿದೆ, ನಾನು ಅನ್ಕೊಂಡಿದ್ದು ಎಲ್ಲವೂ ಆಗುತ್ತೆ ಅನ್ನೋ ಅಷ್ಟರಲ್ಲಿ ಏನಾದ್ರೂ ಒಂದು ಅಡೆತಡೆ ಏನಾಗ್ತಿದೆ. ಅದಕ್ಕೆ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಇರುವಂತಹ ಮೇಲ್ ಪರ್ಸನ್ ನಿಮ್ಮ ಕೆಲಸಕ್ಕೆ ಸರಿಪಣಿ ಹಾಕಿದ್ದಾರೆ ಒಂದು ರೀತಿ. ಆ ಸರಿಪಣಿನ ನೀವು ಬಿಡಿಸೋ ಟೈಮಿಂಗ್ ಈ ಒಂದು ವೀಕಲ್ಲಿ ನಿಮ್ಗೆ ಸಿಗ್ತಿದೆ. ಅಂಡ್ ನಿಮ್ಗೆ ನಿಮ್ಮ ಸರೌಂಡಿಂಗ್, ನಿಮ್ಮ ಕೆಲಸದ ಸರೌಂಡಿಂಗ್ ಇರೋ ಜನಗಳೆಲ್ಲವೂ ನಿಷ್ಠುರವಾಗಿ ಆಗ್ಬೇಕು. ಆ ವ್ಯಕ್ತಿಗಳು ನಿಮ್ಗೆ ಸಪೋರ್ಟ್ ಮಾಡಬಾರ್ದು ಅನ್ನೋ ಒಂದು ಬ್ಯಾಡ್ ನಿಮ್ಮ ಮೇಲೆ ಒಂದು ನೆಗೆಟಿವಿಟಿ ಮಾಡಿದ್ದಾರೆ. ಆ ವ್ಯಕ್ತಿಗಳು ಈ ಒಂದು ವೀಕಲ್ಲಿ ನೀವು ಅವರ ಹೆಲ್ತ್ ಬಗ್ಗೆ ತುಂಬಾನೇ ಅವರು ಗಮನ ಕೊಡ್ತಿದ್ದಾರೆ. ಹೆಚ್ಚು ಅವ್ರಿಗೆ ಹೆಲ್ತ್ ಬಗ್ಗೆ ತುಂಬಾನೇ ಅವರು ಈ ಒಂದು ವೀಕಲ್ಲಿ ಆರಾಮಾಗಿಲ್ಲ. ಪೈಲ್ ನಂಬರ್ 1. ನಿಮ್ಮ ಶತ್ರುಗಳು ಅವರ ಒಂದು ಹೆಲ್ತ್ ಇಶ್ಯೂಸ್ ಹೆಚ್ಚಾಗಿ ಆಗ್ತಿದೆ ಹಾಗೂ ಹೆಚ್ಚು ಪ್ರಾಬ್ಲಮ್ಸ್ ನ ನೋಡ್ತಿದ್ದಾರೆ. ನಿಮ್ಗೆ ಯಾರು ಈ ರೀತಿಯಾದ ಅಡೆತಡೆಗಳನ್ನ ಮಾಡಿದ್ದಾರೆ ಆ ವ್ಯಕ್ತಿಗಳ ಈ ಒಂದು ವೀಕಲ್ಲಿ ಬಹಳಷ್ಟು ಪ್ರಾಬ್ಲಮ್ಸ್ ನ ನೋಡೋ ಟೈಮಿಂಗ್ ಕೂಡ ಬಂದಿದೆ. ಮ್ಯಾರೇಜ್ ಪ್ರಪೋಸಲ್ ಕೂಡ ಬರ್ತಿದೆ ಈ ಒಂದು ವೀಕಲ್ಲಿ ಫಾರ್ ಪೈಲ್ ನಂಬರ್ 1. ಎಸ್, ಏನೋ ಒಂದು ಅಡೆತಡೆ ಇದೆ. ಆ ಅಡೆತಡೆದಿಂದ ನೀವು ಈಚೆ ಬರ್ಲಿಕ್ಕೆ ನೀವು ನಂಬಿರೋ ದೈವಶಕ್ತಿ ನಿಮ್ಗೆ ಪ್ರೊಟೆಕ್ಷನ್ ಮಾಡ್ತಿದೆ. ಹಾಗೂ ನೀವು ಕೂಡ ಆ ಒಂದು ಬಂಧನದಿಂದ ಈಚೆ ಬರಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತಿದ್ದೀರಾ. ಹೆಚ್ಚು ಪೂಜೆಗಳನ್ನ ಮಾಡ್ತಿದ್ದೀರಾ ಅಂಡ್ ಹೆಚ್ಚು ಧ್ಯಾನನ ಮಾಡ್ತಿದ್ದೀರಾ. ಈ ಒಂದು ವೀಕಲ್ಲಿ ಪಾಸಿಟಿವ್ ಆಗಿ ನೀವು ಎಷ್ಟು ಥಿಂಕ್ ಮಾಡ್ತಿದ್ದೀರಾ ಅಷ್ಟೇ ಪಾಸಿಟಿವ್ ಆಗಿ ನಿಮ್ಮ ಒಂದು ಕೆಲಸಗಳು ಬೇಗ ಆಗ್ತಿದೆ ಫಾರ್ ಪೈಲ್ ನಂಬರ್ 1. ಅಂಡ್ ನೀವಿರೋ ಸ್ಥಳನೂ ಕೂಡ ಚೇಂಜಸ್ ಮಾಡ್ತಿದ್ದೀರಾ ಈ ಒಂದು ವೀಕಲ್ಲಿ. ಹಾಗೂ ನಾ ಆಗ್ಲೇ ಹೇಳ್ದಾಗೆ ಯಾವುದೋ ಒಂದು ದೈವದ ಎನರ್ಜೀಸ್ನ ನೀವು ನೋಡ್ತಿದ್ದೀರಾ. ಆ ಒಂದು ಎನರ್ಜೀಸ್ ನಿಮ್ಗೆ ಸಿಗ್ತಿದೆ.
ಆ ಒಂದು ದೈವದ ಎನರ್ಜೀಸ್ ನಿಮಗೆ ಆ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲಿಂದ ನಿಮ್ಮ ಲೈಫಲ್ಲಿ ನಿಮ್ಮ ಮನೆಯಲ್ಲಿ ಬಹಳಷ್ಟು ಸಂತೋಷ ಹಾಗೂ ಸಡಗರನ ನೀವು ನೋಡ್ತಿದ್ದೀರಾ. ಪೈಲ್ ನಂಬರ್ 1. ಎಸ್. ಆ್ಯಂಡ್ ಇನ್ನು ಕೆಲವರು ನಿಮ್ಮ ಒಂದು ಗಾಡಿ ವೆಹಿಕಲ್ ನಂಬರ್ಸ್ ಕೂಡ ಚೇಂಜಸ್ ಮಾಡ್ತಿದ್ದೀರಾ. ಆ್ಯಂಡ್ ಏನೋ ಒಂದು ದೂರ ಪ್ರಯಾಣದ ಬಗ್ಗೆ ಗಮನ ಕೊಡ್ತಿದ್ದೀರಾ. ಎಸ್, ಆ ಒಂದು ಪ್ರಯಾಣದಲ್ಲಿ ನಿಮಗೆ ಹೆಚ್ಚಿನ ಸಕ್ಸಸ್ ಇದೆ. ನಿಮ್ಮ ಒಂದು ಕೆರಿಯರ್ ವಿಚಾರವಾಗಿ, ನಿಮ್ಮ ಒಂದು ಜಾಬ್ ವಿಚಾರವಾಗಿ ನೀವು ತುಂಬಾನೇ ಡೀಪ್ ಆಗಿ ಥಿಂಕ್ ಮಾಡ್ತಿದ್ದೀರಾ. ಈ ಒಂದು ವೀಕಲ್ಲಿ ನೀವೇನು ಡಿಸಿಷನ್ ತಗೋತಿದ್ದೀರಾ ಅದಕ್ಕೆ ಬೇಗ ಏನ್ ಡಿಸಿಷನ್ ನೀವು ತಗೊಂಡು ಮುಂದೆ ಹೋಗ್ಬೇಕು ಅನ್ಕೊಂಡಿದ್ದೀರಾ ಫಾಸ್ಟ್ ಆಗಿ ಅದನ್ನ ತಗೊಳ್ಳಿ. ಹೆಚ್ಚಿನ ಒಂದು ಪ್ರೊಟೆಕ್ಷನ್ ನಿಮ್ಗೆ ಸಿಗ್ತಿದೆ ಹಾಗೂ ಹೆಚ್ಚಿನ ಒಂದು ನಿಮ್ಗೆ ಸಪೋರ್ಟ್ ಪರ್ಸನ್ ನಿಮ್ಗೆ ಸಿಗ್ತಿದ್ದಾರೆ. ಅಂಡ್ ನೀವು ಸಾಕಿರುವಂತ ಪ್ರಾಣಿಗಳಿಗೆ ಏನು ಆರೋಗ್ಯದಲ್ಲಿ ಸಮಸ್ಯೆಗಳಾಗ್ತಿದೆ, ನಿಮಗೆ ಆಗಿರೋ ನೆಗೆಟಿವಿಟಿ ದೃಷ್ಟಿಗಳು ಆ ಒಂದು ಪ್ರಾಣಿಗಳಿಗೆ ಹೆಚ್ಚಿನ ಎಫೆಕ್ಟ್ ಕೊಡುತ್ತಿದೆ. ಆ ಪ್ರಾಣಿ ನಿಮ್ಮನ್ನ ತುಂಬಾನೇ ಪ್ರೊಟೆಕ್ಷನ್ ಮಾಡ್ತಿದೆ. ಎಸ್. ಅಂಡ್ ತುಂಬಾ ಬೆಲೆ ಬಾಳುವಂತಹ ವಸ್ತುಗಳನ್ನ ನೀವು ಹೆಚ್ಚಿನ ಒಂದು ಯಾರಿಗೆ ನೀವು ಆ ಒಂದು ವಸ್ತುಗಳನ್ನ ಕೊಟ್ಟಿದ್ದೀರಾ ಅದು ಕೂಡ ನಿಮ್ಮ ಲೈಫಿಗೆ ವಾಪಸ್ ಸಿಗ್ತಿದೆ. ಅಥವಾ ಅದು ನೀವು ಕಳ್ಕೊಂಡಿದ್ದೀನಿ ಅಂತ ನೀವು ಅನ್ಕೊಂಡಿರ್ಬಹುದು, ಅಥವಾ ಅದನ್ನ ನೀವು ಯಾರಿಗಾದ್ರೂ ಕೊಟ್ಟು ಮರೆತಿರಬಹುದು. ಆ ವಸ್ತುಗಳು ಕೂಡ ವಾಪಸ್ ನಿಮ್ ಕೈಗೆ ಸೇರ್ತಿದೆ. ಅಂಡ್ ಏನೋ ಒಂದು ಒಂದು ಇಂಪಾರ್ಟೆಂಟ್ ನಿಮ್ಮ ಒಂದು ಪರ್ಸನಲ್ ಡೈರಿನ ಕೂಡ ನೀವು ಕಳ್ಕೊಂಡಿರಬಹುದು, ಅದು ಕೂಡ ನಿಮ್ಗೆ ವಾಪಸ್ ಸಿಗ್ತಿದೆ. ಅಂಡ್ ನಿಮ್ಮ ಮನೇನು ಕೂಡ ತುಂಬಾ ಕ್ಲೆನ್ಸ್ ಮಾಡ್ತಿದ್ದೀರಾ. ಅಂಡ್ ನಿಮ್ಮ ಒಂದು ತಾಯಿಯಿಂದ ನಿಮ್ಗೆ ಉಡುಗೊರೆ ಕೂಡ ಸಿಗ್ತಿದೆ ಈ ಒಂದು ವೀಕಲ್ಲಿ. ಫಾರ್ ಪೈಲ್ ನಂಬರ್ 1. ಎಸ್. ಕ್ಯಾಂಡಲ್ ಪ್ರೇಯರ್ ಕೂಡ ಮಾಡ್ತಿದ್ದೀರಾ ಈ ಒಂದು ವೀಕಲ್ಲಿ. ಪೈಲ್ ನಂಬರ್ 1. ಅಂಡ್ ಕಟೀಲು ದುರ್ಗಾ ಪರಮೇಶ್ವರಿ ದರ್ಶನ ಕೂಡ ಈ ಒಂದು ವೀಕಲ್ಲಿ ನೀವು ಮಾಡ್ತಿರಬಹುದು. ನಿಮ್ಮ ಒಂದು ಮ್ಯಾರೇಜ್ಗೆ ಸಂಬಂಧಪಟ್ಟಾಗ ಯಾರ ತೊಂದರೆಗಳನ್ನ ಮಾಡ್ತಿದ್ದಾರೆ ಅನ್ನೋದ್ರ ವಿಚಾರವಾಗಿ ನೀವೇನು ಗಮನ ಕೊಡೋಕ್ಕಾಗ್ತಿಲ್ಲ ನಿಮ್ಮ ಕೆಲಸಕ್ಕೆ, ಹಾಗೂ ಎಷ್ಟೇ ಪ್ರಪೋಸ್ ಬಂದರೂ ನಿಮಗೆ ಮನಸ್ಸಿಗೆ ಹೋಗ್ತಿಲ್ಲ, ನಿಮಗೆ ನೋವಾಗ್ತಿದೆ. ಎಸ್, ಈ ಒಂದು ವೀಕಲ್ಲಿ ನಿಮಗೆ ಮ್ಯಾರೇಜ್ ಪ್ರಪೋಸಲ್ ಬರ್ತಿದೆ. ದುರ್ಗಾ ಪರಮೇಶ್ವರಿಯ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಹಾಗೂ ನೀವು ತಿಂತಿರೋ ಆಹಾರ ನಿಮಗೆ ಡೈಜೆಸ್ಟ್ ಆಗ್ತಿಲ್ಲ. ಅಂಡ್ ನೀವು ನಿಮ್ಮ ಮನೆಯಲ್ಲಿ ಮಾಡಿರುವಂತಹ ಅಡ್ಗೆ ಕೂಡ ಬೇಗ ಹಾಳಾಗ್ತಿದೆ, ಅದು ಕೆಟ್ಟೋಗ್ತಿದೆ. ಅದು ಯಾಕೋ ನಿಮ್ಮ ಮನಸ್ಸಿಗೆ ಏನೋ ಒಂದು ರೀತಿ ನಿಮ್ಗೆ ಯಾವುದೋ ಒಂದು ಸರಿ ಇಲ್ಲ ಅಂತ, ವಾತಾವರಣದಲ್ಲಿ ಏನೋ ಒಂದು ರೀತಿ ಸರಿ ಇಲ್ಲ ಅಂತ ನಿಮ್ಗೆ ಅನಿಸ್ತದೆ. ಈ ಒಂದು ವಾತಾವರಣದಿಂದ ನಾನು ಈಚೆ ಹೋಗ್ಬೇಕು, ನಿಮ್ಗೆ ಈಚೆ ಬರಕ್ ಆಗ್ತಿಲ್ಲ. ಒಂದ್ ರೀತಿ ಗೊಂದಲತೆ ಇದೆ, ಒಂದ್ ರೀತಿ ನೀವೇ ಊಹಿಸ್ತಿದ್ದೀನಿ, ಏನೋ ಒಂದ್ ರೀತಿ ನಾನೇ ಒಂದ್ ರೀತಿ ನೆಗೆಟಿವಿಟಿ ಆಗಿ ಥಿಂಕ್ ಮಾಡ್ತಿರ್ಬಹುದಾ ಅನ್ನೋ ಒಂದು ಥಾಟ್ಸ್ ಇದೆ. ನಿಮ್ಮ ಒಂದು ಸರೌಂಡಿಂಗ್ ಇರೋ ವಾತಾವರಣ ಸ್ವಲ್ಪ ನೆಗೆಟಿವಿಟಿ ಇದೆ. ಆ ನೆಗೆಟಿವಿಟಿಯಿಂದ ನೀವು ಹೊರಗಡೆ ಬರ್ಲಿಕ್ಕೆ ಈ ಒಂದು ವೀಕಲ್ಲಿ ದುರ್ಗಾ ಪರಮೇಶ್ವರಿ ಅಮ್ಮ ನಿಮ್ಗೆ ದಾರಿನ ತೋರಿಸ್ಕೊಡ್ತಿದ್ದಾರೆ. ಹೆಚ್ಚಾಗಿ ನಿಮ್ಗೆ ಯಾವುದೇ ಕೆಲಸಕ್ಕೂ ನೀವು ಫೋಕಸ್ ಮಾಡಕ್ ಆಗ್ತಿಲ್ಲ. ನೀವು ಮನೆ ವಸ್ತುವಿಂದ ದಾಟಿ ಯಾವ ಕೆಲಸ ಮಾಡಬೇಕು ಅಂತ ಶುಭ ಕಾರ್ಯಕ್ಕೆ ಹೋಗ್ತಿರೋ ಕೆಲಸಗಳು ಕೂಡ ಅರ್ಧದಲ್ಲಿ ನಿಲ್ತೋಗ್ತಿದೆ. ಹಾಗೂ ಏನೋ ಮನಸ್ಸಿಗೆ ಒಂದಿಷ್ಟು ಕಿರಿಕಿರಿ ಅನ್ನಿಸ್ತದೆ. ಹೆಚ್ಚು ನಿಮ್ಮ ಮನೆಯಲ್ಲಿ ಮಸ್ಕಿಟೋಸ್ ಆಗಿರಬಹುದು, ಸಮಥಿಂಗ್ ಲೈಕ್ ಏನಾದರೂ ಜೇನುಹುಳಗಳಾಗಿರಬಹುದು, ಏನಾದ್ರು ಸಮಥಿಂಗ್ ಆ ಥರ ಏನೋ ನೀವು ಹೆಚ್ಚಾಗಿ ನೋಡ್ತಿದ್ದೀರಾ. ನಿಮ್ಮ ವಾತಾವರಣದಲ್ಲಿ ನೀವು ಶುದ್ಧಿ ಏನು ಮಾಡಿದ್ದೀರಾ, ಅಥವಾ ನಿಮ್ಮ ಮನೆಯ ಏನು ಶುದ್ಧಿ ಮಾಡಿದ್ದೀರಾ, ಅದನ್ನ ನೀವು ನಿಮ್ಮ ಮನೆ ಸರೌಂಡಿಂಗ್ ಇರೋ ವಾತಾವರಣನ ನೀವು ನೀಟಾಗಿಟ್ಟಿದ್ದೀರಾ. ಬಟ್ ಆ ಒಂದು ವಾತಾವರಣ ನಿಮಗೆ ಈ ಒಂದು ವೀಕಲ್ಲಿ ಹೆಚ್ಚಿನ ಒಂದು ಯಾವುದು ರೀತಿಯಾದ ನಿಮಗೆ ಡಿಸ್ಟರ್ಬೆನ್ಸ್ ಆಗ್ತಿದೆ ಅನ್ನೋದನ್ನ ನೀವು ಹೆಚ್ಚಾಗಿ ತಿಳ್ಕೊಳ್ತಿದ್ದೀರಾ. ಬಿಕಾಸ್ ಆಫ್ ಈ ರೀತಿಯಾದ ಮಸ್ಕಿಟೋಸ್ ಆಗಿರಬಹುದು, ಜಿರಳೆಗಳಾಗಿರಬಹುದು, ಈ ಒಂದು ಪ್ರಾಣಿಗಳಿಂದ, ನೀವು ಸಾಕಿರೋ ಪ್ರಾಣಿಗಳಿಂದ ಕೂಡ ನಿಮಗೆ ಏನೋ ಒಂದು ರೀತಿ ಸರಿ ಇಲ್ಲ. ಅಂಡ್ ಆ ಒಂದು ವಾತಾವರಣದಿಂದ ನೀವು ಈಚೆ ಬರಲಿಕ್ಕೆ ಈ ಒಂದು ವೀಕಲ್ಲಿ ನಿಮ್ಗೆ ಅವಕಾಶ ಕೂಡ ಸಿಗ್ತಿದೆ. ತುಂಬಾ ದಿವಸಗಳಿಂದ ಯಾವುದೋ ಒಂದು ಕೆಲಸನ ನೀವು ಕಂಪ್ಲೀಟ್ ಮಾಡಕ್ ಆಗ್ತಿಲ್ಲ. ನಿಮಗೆ ಕೊಟ್ಟಿರುವಂತಹ ಪ್ರಾಜೆಕ್ಟ್ಸ್ನ ನೀವು ಕಂಪ್ಲೀಟ್ ಮಾಡಕ್ ಆಗ್ತಿಲ್ಲ ಅಂತ ನೀವೇನು ವರಿ ಮಾಡ್ತಿದ್ದೀರಾ. ಪೈಲ್ ನಂಬರ್ 1, ಅದನ್ನ ಕಂಪ್ಲೀಟ್ ಮಾಡಕ್ ಆಗ್ಬಾರ್ದು ಅನ್ನೋ ಒಂದು
ಉದ್ದೇಶ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳದಾಗಿದೆ. ಬಟ್ ನೀವು ಅದನ್ನ ಚಾಲೆಂಜ್ ಆಗಿ ತಗೊಂಡು ಈ ಒಂದು ವೀಕಲ್ಲಿ ನೀವು ಅನ್ಕೊಂಡಿರೋದನ್ನ, ನಿಮ್ಮ ಕೆಲಸ ವಹಿಸಿರೋದನ್ನ ನೀವು ಕಂಪ್ಲೀಟ್ ಮಾಡ್ತಿದ್ದೀರಾ. ಎಸ್. ಅಂಡ್ ತುಂಬಾ ದಿವಸಗಳಿಂದ ನೀವು ಏನು ಧಾರಣೆ ಮಾಡಿರುವಂತ ತಾಯ್ತ ಆಗಿರಬಹುದು, ಅಥವಾ ನೀವು ದೃಷ್ಟಿಗೆ ಏನಾದರೂ ತಾಯ್ತನ ಕಟ್ಟಿರಬಹುದು, ಅದು ಕೂಡ ನೀವು ಕ್ಲೆನ್ಸ್ ಅನ್ನ ಮಾಡ್ಕೊಳ್ಳಿ ಈ ಒಂದು ವೀಕಲ್ಲಿ. ಪೈಲ್ ನಂಬರ್ 1, ನಿಮ್ಮ ತಾಯಿಯ ಆರೋಗ್ಯದಲ್ಲೂ ಕೂಡ ಬಹಳಷ್ಟು ಬದಲಾವಣೆಗಳಿದೆ. ಅಂಡ್ ಆಯುರ್ವೇದಿಕ್ ಮೆಡಿಸಿನ್ಸ್ ಕೂಡ ನೀವು ತಗೊಳ್ತಿದ್ದೀರಾ. ಅಂಡ್ ನಿಮ್ಮ ಒಂದು ದೇಹ ತೂಕನ ಕಮ್ಮಿ ಮಾಡ್ತಿದ್ದೀರಾ. ಅಂಡ್ ಹೊಸ ಅಭ್ಯಾಸಗಳನ್ನ ಮಾಡ್ತಿದ್ದೀರಾ. ಅಂಡ್ ಹೆಚ್ಚು ಸಿಂಗಿಂಗ್ಸ್ ನ ನೀವು ಕೇಳ್ತಿದ್ದೀರಾ, ಹಾಗೂ ಅದರ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿ ಮೂಡ್ತಿದೆ ಫಾರ್ ಪೈಲ್ ನಂಬರ್ 1. ಅಂಡ್ ನಿಮ್ಮ ಮಕ್ಕಳನ್ನ ಕೂಡ ಸಿಂಗಿಂಗ್ ಕ್ಲಾಸಸ್ಗೆ ಕೂಡ ಜಾಯಿನ್ ಮಾಡಿಸ್ತಿರ್ಬೋದು. ಅಂಡ್ ಈ ಒಂದು ವೀಕಲ್ಲಿ ನೀವು ತಗೊಳ್ಳೋ ಡಿಸಿಷನ್ಸ್ ನಿಮ್ಮ ಕುಟುಂಬಕ್ಕೆ ಹಾಗೂ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ, ಹಾಗೂ ನೀವು ತಗೊಳ್ಳೋ ಡಿಸಿಷನ್ಸ್ ತುಂಬಾನೇ ಪರ್ಫೆಕ್ಟ್ ಆಗಿದೆ. ಅಂಡ್ ಈ ಒಂದು ವೀಕಲ್ಲಿ ಈ ಹಿಂದೆ ಏನ್ ನೀವು ಎಡವಿದ್ದೀರಾ, ಯಾರಿಗೆ ನೀವೇನಾದ್ರು ಪ್ರಾಮಿಸ್ ಮಾಡಿದ್ದೀರಾ, ಆ ಪ್ರಾಮಿಸ್ನ ನೀವು ಉಳಿಸ್ಕೋತಿದ್ದೀರಾ. ಬಟ್ ಆ ವ್ಯಕ್ತಿ ನಿಮ್ಮ ಪ್ರಾಮಿಸ್ನ ಅಥವಾ ನಿಮ್ಮ ಒಂದು ನಂಬಿಕೆನ ಉಳಿಸ್ಕೋತಿಲ್ಲ. ಪೈಲ್ ನಂಬರ್ 1, ನೀವೇನು ಆ ವ್ಯಕ್ತಿ ಮೇಲೆ ನಂಬಿಕೆ ಇಟ್ಟಿದ್ದೀರಾ, ನೀವು ಆ ವ್ಯಕ್ತಿನ ತುಂಬಾ ಪ್ರೀತಿಸ್ತಿದ್ದೀರಾ, ಆ ವ್ಯಕ್ತಿಯಿಂದ ನೀವು ದೂರ ಹೋಗ್ತಿದ್ದೀರಾ. ಆ ವ್ಯಕ್ತಿಯಿಂದ ನೀವು ದೂರ ಬರ್ತಿರೋದು ನಿಮ್ಮ ಕುಟುಂಬಕ್ಕೂ ರಕ್ಷಣೆಯಾಗಿದೆ, ಹಾಗೂ ನಿಮಗೂ ಹೆಚ್ಚಾಗಿ ರಕ್ಷಣೆಯಾಗಿದೆ. ಆ ವ್ಯಕ್ತಿಯ ಒಂದು ಉದ್ದೇಶ ನಿಮ್ಮ ಜೊತೆ ಹೇಗೆ ಹೇಳ್ಬೇಕು ಗೊತ್ತಾಗ್ತಿಲ್ಲ, ಬಟ್ ಆ ಒಂದು ವ್ಯಕ್ತಿಯ ಒಂದು ಉದ್ದೇಶ ಬೇರೆ ರೀತಿಯಾದ ಒಂದು ನಿಮ್ಮ ಮೇಲಿರೋ ದೃಷ್ಟಿ ಬೇರೆ ಇದೆ. ಆ ವ್ಯಕ್ತಿಯಿಂದ ನೀವು ದೂರ ಬಂದಿರೋದು ಬಹಳ ನಿಮ್ಮ ಮನಸ್ಸಿಗೆ ಒಂದು ರೀತಿ ನೋವು ಆಗಬಹುದು. ಬಟ್ ಆ ವ್ಯಕ್ತಿಯಿಂದ ನೀವು ಬಂದಿರೋದು ತುಂಬಾ ಒಳ್ಳೇದಾಗಿದೆ. ಬಿಕಾಸ್ ಆ ಉದ್ದೇಶ ಏನು ಅನ್ನೋದನ್ನ ನಿಮ್ಗೆ ಈ ಒಂದು ವೀಕಲ್ಲಿ ನೀವು ನಂಬಿರೋ ದೈವ ಶಕ್ತಿ ನಿಮ್ಗೆ ತಿಳಿಸ್ತಿದೆ. ಅಂಡ್ ಹೊಸ ಪ್ರಪೋಸಲ್ಸ್ ಕೂಡ ನಿಮ್ಗೆ ಈ ಒಂದು ವೀಕಲ್ಲಿ ಬರ್ತಿದೆ. ಅಂಡ್ ಥರ್ಡ್ ಪಾರ್ಟೀಸ್ ವಿಚಾರವಾಗಿ ಏನ್ ನೀವು ತುಂಬಾ ವರಿ ಮಾಡ್ತಿದ್ದೀರಾ, ನೀವು ಆ ವ್ಯಕ್ತಿನ ತುಂಬಾ ನಂಬಿ ಆ ವ್ಯಕ್ತಿ ಬಗ್ಗೆ ನೀವು ತುಂಬಾ ನಂಬಿಕೆ ಇಟ್ಟಿದ್ದೀರಾ, ಪ್ರಾಮಿಸ್ ತಗೊಂಡಿದ್ದೀರಾ, ನೀವು ಪ್ರಾಮಿಸ್ ಮಾಡಿದ್ದೀರಾ, ನೀವು ಆ ಪ್ರಾಮಿಸ್ ನ ಉಳಿಸ್ಕೊಂಡಿದ್ರು, ಆ ವ್ಯಕ್ತಿ ಆ ಪ್ರಾಮಿಸ್ ನ ಉಳಿಸ್ಕೋತಿಲ್ಲ. ಎಸ್, ನಿಮ್ಮ ಮೇಲಿರೋ ಅಭಿಪ್ರಾಯ ಏನು ಅನ್ನೋದನ್ನ ಈ ಒಂದು ವೀಕಲ್ಲಿ ಆ ವ್ಯಕ್ತಿ ನಿಮ್ಗೆ ತಿಳಿಸ್ಕೊಡ್ತಿದ್ದಾರೆ. ಯಾರಿಗಿದು ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಆ ವ್ಯಕ್ತಿನ ತುಂಬಾ ಬ್ಲೈಂಡ್ ಆಗಿ ನಂಬಿದ್ದೀರಾ, ನಿಮ್ಮ ನಂಬಿಕೆನ ಅವರು ಮುರಿದು ಹೋಗ್ತಿದ್ದಾರೆ. ಎಸ್, ಹೋಗೋರ್ನ ಹೋಗ್ಲಿಕ್ಕೆ ಬಿಡಿ. ಅಂಡ್ ನಿಮ್ಮ ಲೈಫ್ಗೆ ಹೊಸ ಪರ್ಸನ್ ಬರ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಅಂಡ್ ಅದನ್ನ ನಿಮ್ಗೆ ದಾರಿನ ಇಲ್ಲಿ ತಾಯಿ ತೋರಿಸ್ಕೊಡ್ತಿದ್ದಾರೆ, ನೀವು ನಂಬಿರೋ ದೈವ ಶಕ್ತಿ ತೋರಿಸ್ಕೊಡ್ತಿದ್ದಾರೆ. ಎಸ್, ಈ ಒಂದು ವೀಕಲ್ಲಿ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯತೆ ಸುದ್ದಿಗಳನ್ನ ಹೆಚ್ಚಾಗಿ ಕೇಳ್ತಿದ್ದೀರಾ, ಹಾಗೂ ಭಗವಾನ್ ಆಶೀರ್ವಾದ, ಬುದ್ಧರ ಆಶೀರ್ವಾದ ನಿಮ್ಗೆ ಹೆಚ್ಚಾಗಿದೆ. ಹೊಸ ಗುರುಗಳನ್ನ ಭೇಟಿ ಮಾಡ್ತಿದ್ದೀರಾ. ಅಂಡ್ ನೀವು ನಂಬಿರೋ ದೈವ ಶಕ್ತಿಯಿಂದ ನಿಮ್ಗೆ ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ಕೂಡ ಸಿಗ್ತಿದೆ. ನಿಮ್ಮನ್ನ ಎಡವಲಿಕ್ಕೆ ನೀವು ನಂಬಿರೋ ದೈವ ಶಕ್ತಿ ಬಿಡೋದಿಲ್ಲ, ಹಾಗೂ ನಿಮ್ಗೆ ಮೋಸ ಮಾಡಲಿಕ್ಕೆ ನೀವು ನಂಬಿರೋ ದೈವ ಶಕ್ತಿ ಬಿಡೋದಿಲ್ಲ. ಅಂಡ್ ನಿಮ್ಮ ಒಂದು ಒಳ್ಳೆತನನ ಯಾರು ದುರುಪಯೋಗ ಪಡಿಸ್ಕೊತಿದ್ದಾರೆ, ಹಾಗೂ ನೀವು ಮಾಡಿರೋ ಒಳ್ಳೆ ಕೆಲಸಗಳಿಗೆ ಯಾರು ನಿಮ್ಮ ಒಂದು ಸರೌಂಡಿಂಗ್ ಇರೋ ವ್ಯಕ್ತಿಗಳ ಅಡೆತಡೆ ಮಾಡ್ತಿದ್ದಾರೆ, ಈ ಒಂದು ವೀಕಲ್ಲಿ ಆ ವ್ಯಕ್ತಿಗಳ ಒಂದು ಇನ್ನೊಂದು ಮುಖವಾಡ ನಿಮ್ಗೆ ಗೊತ್ತಾಗ್ತಿದೆ. ಯಾರನ್ನ ನಂಬೇಕು ಅನ್ನೋದು ನಿಮ್ಗೆ ಭಗವಂತ ದಾರಿ ತೋರಿಸ್ಕೊಡ್ತಿದ್ದಾರೆ. ಪೈಲ್ ನಂಬರ್ 1. ಎಸ್, ಈ ಒಂದು ವೀಕಲ್ಲಿ ಗೌರ್ಮೆಂಟ್ ಜಾಬ್ ಕೂಡ ನಿಮ್ಗೆ ಏನು ಎಕ್ಸಾಮ್ಸ್ ನ ಅಟೆಂಡ್ ಮಾಡಿದ್ದೀರಾ, ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ, ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಿದ್ದೀರಾ, ಈ ಒಂದು ವೀಕಲ್ಲಿ ನಿಮ್ಗೆ ಗುಡ್ ನ್ಯೂಸ್ ಕೂಡ ಸಿಗ್ತಿದೆ. ನಿಮ್ಮ ಫ್ರೆಂಡ್ ಸರೌಂಡಿಂಗ್ ಇಂದ ನಿಮ್ಗೆ ಏನೋ ಒಂದು ಗುಡ್ ನ್ಯೂಸ್ ಕೂಡ ಸಿಗ್ತಿದೆ. ಜೊತೆಗೆ ಸ್ವಲ್ಪ ನಿಮ್ಮ ಒಂದು ಕಿವಿ, ಬಲಗಡೆ ಕಿವಿ ಜೋಮ್ ಅನಿಸ್ತಿರಬಹುದು. ಈ ಒಂದು ರೀಡಿಂಗ್ ನೋಡ್ಬೇಕಿದ್ರೆ ಈ ಒಂದು ವೀಕಲ್ಲಿ ಸ್ವಲ್ಪ ನಿಮ್ಮ 7th ಚಕ್ರ ಸ್ವಲ್ಪ ಬ್ಲಾಕೇಜಸ್ ಇದೆ. ಏನು ಮೈಂಡ್ ಓಡ್ತಿಲ್ಲ, ಒಂದು ರೀತಿ ಬ್ಲ್ಯಾಂಕ್ ಆಗಿದೆ. ಏನ್ ಮಾಡ್ಬೇಕು, ಏನ್ ಡಿಸಿಷನ್ ತಗೋಬೇಕು, ಸುಮ್ನಿರ್ಬೇಕಾ ಸುಮ್ನಿರ್ಬಾರ್ದಾ, ಏನ್ ಮಾಡ್ಬೇಕು ಅನ್ನೋ ಒಂದು ಗೊಂದಲತೆ ಇದೆ. ನಿಮ್ಮ ಸರೌಂಡಿಂಗ್ ವಿಘ್ನೇಶ್ವರನ ದೇವಸ್ಥಾನ ಇದ್ರೆ ನಿಮ್ಮ ಒಂದು ಕೈ ಹಸ್ತದಿಂದ ಗರ್ಕಿನ ತಗೊಂಡೋಗಿ ವಿಘ್ನೇಶ್ವರನಿಗೆ ಕೊಟ್ಟಿ ನಮಸ್ಕರಿಸಿ ನಿಮ್ಮ ಹೆಸರಲ್ಲಿ ಅರ್ಚನೆನ ಮಾಡಿಸಿ ಬನ್ನಿ. ಅದಾದ್ಮೇಲೆ ನೀವು ಏನ್ ಕೆಲಸಗಳನ್ನ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಆ ಕೆಲಸದ ಬಗ್ಗೆ ನೀವೇನ್ ಫೋಕಸ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಏನೇ ಡಿಸಿಷನ್ ತಗೋಬೇಕು ಅನ್ಕೊಂಡಿದ್ದೀರಾ,
ಅದರಲ್ಲಿ ಹೆಚ್ಚಿನ ಒಂದು ಪ್ರಗತಿನ ನೀವು ನೋಡ್ತಿದ್ದೀರಾ. ಎಸ್, ಸಡನ್ನಾಗಿ ನಿಮ್ಮ ಒಂದು ಚೈಲ್ಡ್ಹುಡ್ ಫ್ರೆಂಡ್ಸ್ ಕೂಡ ಭೇಟಿ ಮಾಡ್ತಿದ್ದೀರಾ ಈ ಒಂದು ವೀಕಲ್ಲಿ. ಪೈಲ್ ನಂಬರ್ 1 ಆ್ಯಂಡ್ ಆ ವ್ಯಕ್ತಿಗಳಿಂದ ನಿಮ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ಸ್ ಕೂಡ ಸಿಗ್ತಿದೆ. ಯಾರು ನಿಮ್ಮನ್ನ ಅಬ್ಸರ್ವ್ ಮಾಡ್ತಿದ್ದಾರೆ, ಆ ವ್ಯಕ್ತಿಗಳು ನಿಮ್ಮನ್ನ ಏನು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರಬಹುದು, ಆನ್ಲೈನಲ್ಲಿ ಯಾರು ನಿಮ್ಮನ್ನ ಅಬ್ಸರ್ವ್ ಮಾಡ್ತಿದ್ದಾರೆ, ಆ ವ್ಯಕ್ತಿ ನಿಮ್ಮ ಹತ್ರ ಏನೋ ಒಂದು ವಿಚಾರನ ಏನೋ ಒಂದು ವಿಚಾರನ ಹೇಳಲಿಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಆ ವ್ಯಕ್ತಿಯ ಒಂದು ಮನಸ್ಸಲ್ಲಿ ನಿಮ್ಮ ಮೇಲಿರೋ ಭಾವನೆಗಳ ಬಗ್ಗೆ ಹೇಳ್ಕೊಳ್ಬೇಕಿದೆ, ನಿಮ್ಮ ಹತ್ರ ಸಾರಿ ಕೇಳಬೇಕಿದೆ ಆ್ಯಂಡ್ ನಿಮ್ಮ ಹತ್ರ ಮಾತಾಡಬೇಕಿದೆ. ಆ್ಯಂಡ್ ಆ ವ್ಯಕ್ತಿ ನಿಮ್ಮನ್ನ ತುಂಬಾ ಇಷ್ಟಪಡ್ತಿದ್ದಾರೆ. ಎಸ್, ಯಾವ ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡ್ತಿದ್ದೀರಾ, ನಿಮ್ಮ ಮನಸ್ಸಲ್ಲಿ ನೀವು ನಿಮ್ಮ ಪ್ರೀತಿನ ಹೇಗೆ ಬಚ್ಚಿಟ್ಟಿದ್ದೀರಾ, ಆ ವ್ಯಕ್ತಿಯು ಕೂಡ ನೀವೇನು ಅನ್ಕೋದಿರೋ ಅನ್ನೋ ಒಂದು ಆಲೋಚನೆ ಆ ವ್ಯಕ್ತಿದಾಗಿದೆ. ಆ ವ್ಯಕ್ತಿ ಮನಸ್ಸಲ್ಲಿ ನೀವಿದ್ದೀರಾ ಇಲ್ವಾ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಈ ಒಂದು ವೀಕಲ್ಲಿ ನಿಮ್ಮ ಲೈಫಿಗೆ ಆ ವ್ಯಕ್ತಿ ಬರ್ತಿದ್ದಾರೆ. ಪೈಲ್ ನಂಬರ್ 1, ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಬಹಳಷ್ಟು ತುಂಬ ಆಲೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ತಿದ್ದೀರಾ. ಹೆಚ್ಚಾಗಿ ನಿಮ್ಮ ಕುಟುಂಬದ ಸದಸ್ಯರು ನಿಮ್ಮ ಪ್ರೀತಿನ ಒಪ್ತಿದ್ದಾರೆ ಆ್ಯಂಡ್ ನಿಮ್ಮ ಪ್ರೀತಿಗೆ ಸಪೋರ್ಟ್ ಕೂಡ ಮಾಡ್ತಿದ್ದಾರೆ. ಈ ಒಂದು ವೀಕಲ್ಲಿ ಎಂಗೇಜ್ಮೆಂಟ್ ಕೂಡ ನಿಮಗೆ ಆಗ್ತಿದೆ. ಯಾರೀ ಒಂದು ವೀಕಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಹ್ಯಾಪಿ ಬರ್ಡೇ ಟು ಯು. ನಿಮ್ಮ ಇಷ್ಟಾರ್ಥವೆಲ್ಲವೂ ಸಿದ್ಧಿ ಆಗಲಿ. ಸಿಗಂದೂರು ಚೌಡೇಶ್ವರಿ ಅಮ್ಮನ ಆಶೀರ್ವಾದ ನಿಮಗೆ ಸದಾ ಇರಲಿ. ನಿಮ್ಮ ಇಷ್ಟಾರ್ಥವೆಲ್ಲವೂ ಸಿದ್ಧಿ ಆಗಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಸ್, ನೀವು ಅನ್ಕೊಂಡಿರೋದೆಲ್ಲವೂ ಸಕ್ಸಸ್ಫುಲಿ ಆಗಿ ಆಗ್ತಿದೆ ಈ ಒಂದು ವೀಕಲ್ಲಿ. ಆ್ಯಂಡ್ ಯಾವ ಅಮೌಂಟ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ, ಯಾರಿಗೆ ಅಮೌಂಟ್ ಕೊಟ್ಟು ಮೋಸ ಹೋಗಿದ್ದೀರಾ, ಅಥವಾ ಯಾರಿಗಾದ್ರೂ ನೀವು ಶುರುಟಿ ಹಾಕಿ ಮೋಸ ಮಾಡಿದರೆ ನೀವು ಅದನ್ನ ತುಂಬಾ ಬರ್ಡನ್ ಆಗಿದೆ ನಿಮಗೆ, ಆ ವ್ಯಕ್ತಿ ಕೂಡ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಆ್ಯಂಡ್ ನಿಮಗಾಗಿರುವಂತಹ ಪ್ರಾಬ್ಲಮ್ಸ್, ಹಣದ ಒಂದು ಪ್ರಾಬ್ಲಮ್ಸ್ ಏನಿದೆ ಆ ಒಂದು ಭಾರನ ಕಮ್ಮಿ ಮಾಡ್ಕೋತಿದ್ದೀರಾ. ಪೈಲ್ ನಂಬರ್ 1 ಆ್ಯಂಡ್ ನಿಮಗೆ ಸಿಗ್ತಾ ಇರೋ ಸೂಚನೆಗಳ ಬಗ್ಗೆ ಗಮನ ಕೊಡಿ. ಆ್ಯಂಡ್ ನಿಮಗೆ ಸಿಗ್ತಾ ಇರೋ ಒಂದು ಮೆಸೇಜ್ ಬಗ್ಗೆ ಗಮನ ಕೊಡಿ. ಆ್ಯಂಡ್ ನಿಮ್ಗೆ ಅನ್ಸಿದ್ದನ್ನ ನೀವೇನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅದಕ್ಕೆ ಬೇಗ ನಿರ್ಧಾರಗಳನ್ನ ತಗೊಳ್ಳಿ. ಎಸ್, ಒಂದು ರೀತಿ ನಿಮ್ಮ ಒಂದು ಮನಸ್ಸಿನ ಭಾವನೆಗಳನ್ನ ಒಂದು ಡೈರಿಯಲ್ಲಿ ಬಚ್ಚಿಟ್ಟಿದ್ದೀರಾ. ಆ ಒಂದು ಮೆಸೇಜಸ್ನ ಏನು ನೀವು ಯಾರ ಹತ್ರನೂ ಹೇಳ್ಕೊಳಕ್ಕಾಗಿಲ್ಲ, ಅದನ್ನ ನಿಮ್ಮ ಡೈರಿಯಲ್ಲಿ ಬರೆದಿದ್ದೀರಾ. ಅದನ್ನು ಕೂಡ ಯಾರೋ ಓಪನ್ ಮಾಡುವಂತ ಈ ಒಂದು ವೀಕಲ್ಲಿ ಸಾಧ್ಯತೆಗಳಿದೆ. ನಿಮ್ಮ ಒಂದು ಡೈರೀಸ್ ಬಗ್ಗೆ, ನಿಮ್ಮ ಒಂದು ಇಂಪಾರ್ಟೆಂಟ್ ವಸ್ತುಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಎಸ್, ವಿಷ್ಣು ದೇವರ ಆಶೀರ್ವಾದ ಹೆಚ್ಚಾಗಿ ನಿಮ್ಮ ಜೊತೆ, ನಿಮ್ಮ ಲೈಫ್ಗೆ ವಿಷ್ಣು ದೇವರ ಅನುಗ್ರಹ ಹೆಚ್ಚಾಗಿ ಇದೆ. ಆ್ಯಂಡ್ 26 ನಂಬರ್ ಕೂಡ ನಿಮಗೆ ಇಂಪಾರ್ಟೆಂಟ್ ಇದೆ. ನಿಮ್ಮ ಸರೌಂಡಿಂಗ್ ಆ್ಯಂಡ್ ಈ ಒಂದು ರೀಡಿಂಗ್ ನೋಡಿದ ಮೇಲೂ ಕೂಡ ನೀವು ಹೆಚ್ಚು 26 ನಂಬರ್ನ ವಾಚ್ ಮಾಡ್ತಿರಬಹುದು. ಇದನ್ನ ನೀವು ಗೂಗಲಲ್ಲಿ ಸರ್ಚ್ ಮಾಡಿ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನಮಸ್ತೆ. ಪೈಲ್ ನಂಬರ್ 2 ಯಾರಿಗೆ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ, ಈ ಒಂದು ವಾರದಲ್ಲಿ ಏನೆಲ್ಲ ಚೇಂಜಸ್ ನಿಮ್ಮ ಲೈಫಲ್ಲಿ ಬರ್ತಿದೆ ನೋಡೋಣ. ಮೊದಲದಾಗಿ ಬೆಲ್ಲಿಂದ ಏನು ಮೆಸೇಜಸ್ ಸಿಗ್ತದೆ ನಿಮಗೆ ನೋಡೋಣ. ಯಾವುದು ರೆಸಿನೇಟ್ ಆಗುತ್ತೆ ಅದನ್ನ ಮಾತ್ರ ತಗೊಳ್ಳಿ, ರೆಸಿನೇಟ್ ಆಗಿಲ್ಲದೆ ಇರೋದನ್ನ ಇಲ್ಲೇ ಬಿಟ್ಬಿಡಿ. ಎಸ್, ಎಸ್, ಪೈಲ್ ನಂಬರ್ 2 ಈ ಒಂದು ವಾರದಲ್ಲಿ ನೀವು ಅಂದ್ಕೊಂಡಿರೋದೆಲ್ಲ ಕೆಲಸದಲ್ಲಿ ಬಹಳಷ್ಟು ಬದಲಾವಣೆನ, ಚೇಂಜಸ್ನ ಮಾಡ್ತಿದ್ದೀರಾ. ಹಾಗೂ ನಿಮ್ಮ ಕೆಲಸದಲ್ಲೂ ಕೂಡ ನೀವಿರೋ ಸ್ಥಳದಲ್ಲಿ ಏನೋ ಒಂದು ಚೇಂಜಸ್ ಆಗ್ತಿದೆ.
ಅಂಡ್ ನಿಮ್ಮ ಕೆಲಸದ ವಾತಾವರಣದಲ್ಲೂ ಬಹಳಷ್ಟು ಬದಲಾವಣೆನ ನೋಡ್ತಿದ್ದೀರಾ. ಅಂಡ್ ನಿಮ್ಮ ಮೇಲಧಿಕಾರಿ ಕೂಡ ಚೇಂಜಸ್ ಆಗ್ತಿದ್ದಾರೆ ಈ ಒಂದು ವೀಕಲ್ಲಿ. ಅಂಡ್ ಏನೋ ಒಂದು ತಲೆಯಲ್ಲಿ ಏನೋ ಒಂದು ಗೊಂದಲತೆ ಇದೆ, ಆ ಗೊಂದಲತೆನ ದೂರ ಮಾಡ್ಕೊಳ್ಳಿಕ್ಕೆ ಒಂದು ವೀಕಲ್ಲಿ ನಿಮಗೆ ಹೆಚ್ಚಿನ ಒಂದು ಟೈಮ್ ಕೂಡ ಸಿಗ್ತದೆ. ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಯಾವುದೋ ವಿಚಾರವಾಗಿ. ಆ ಒಂದು ಟೆನ್ಷನ್ ಏನಿದೆ, ಆ ಗೊಂದಲತೆ ಏನಿದೆ, ಅದಕ್ಕೆ ಕ್ಲಾರಿಟಿ ನಿಮಗೆ ಸಿಗ್ತಿದೆ ಈ ಒಂದು ವೀಕಲ್ಲಿ. ಪೈಲ್ ನಂಬರ್ 2 ಅಂಡ್ ಹೆಚ್ಚು ನವಿಲ್ಗರಿನ, ಹೆಚ್ಚು ಫೆದರ್ಸ್ನ ನೀವು ವಾಚ್ ಮಾಡ್ತಿದ್ದೀರಾ. ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದನ ಹೆಚ್ಚಾಗಿ ಪಡ್ಕೋತಿದ್ದೀರಾ. ಎಸ್, ನಿಮ್ಮ ಮೂಲ ಜಾತಕನ ಒಂದ್ಸತಿ ಪರಿಶೀಲನೆ ಮಾಡಿಸಿ. ಪೈಲ್ ನಂಬರ್ 2. ಎಸ್, ಕಾರ್ಡ್ಸ್ ಇಂದ ಏನ್ ಮೆಸೇಜಸ್ ಸಿಗ್ತಿದೆ ನೋಡೋಣ. ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಎಸ್, ಈ ಒಂದು ವೀಕಲ್ಲಿ ಯಾವ ಡಿಸಿಷನ್ಸ್ನ ನೀವು ತಗೋತಾ ಇದ್ದೀರಾ, ಬಹಳಷ್ಟು ಬದಲಾವಣೆಯನ್ನ ನೀವು ನೋಡ್ತಿದ್ದೀರಾ. ಹಾಗೂ ಹಸ್ಬೆಂಡ್ ಅಂಡ್ ವೈಫ್ ಎನರ್ಜೀಸ್ ಕೂಡ ಚೆನ್ನಾಗಿದೆ ಈ ಒಂದು ವೀಕಲ್ಲಿ. ಥರ್ಡ್ ಪಾರ್ಟೀಸ್ ಇಂದ ನಿಮ್ಮ ಒಂದು ದಾಂಪತ್ಯ ಜೀವನಕ್ಕೆ ಮೂರನೇ ವ್ಯಕ್ತಿ ಯಾರು ಬಂದಿದ್ದಾರೆ, ಆ ಮೂರನೇ ವ್ಯಕ್ತಿ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಏನ್ ಕಣ್ಣಿಟ್ಟಿದ್ರು ಅದು ದೂರ ಆಗ್ತಿದೆ. ಹಾಗೂ ನಿಮ್ಮ ಪ್ರೀತಿಯ ಜೀವನದಲ್ಲಿ ಯಾರು ಥರ್ಡ್ ಪಾರ್ಟೀಸ್ ಇದ್ದಾರೆ ಅವರು ಕೂಡ ದೂರ ಆಗ್ತಿದ್ದಾರೆ. ಹೊಸ ವ್ಯಕ್ತಿಗಳನ್ನ ಭೇಟಿ ಮಾಡ್ತಿದ್ದೀರಾ. ಹಾಗೂ ನೀವು ಇಷ್ಟಪಟ್ಟಿರೋ ನಿಮ್ಮ ಪಾರ್ಟ್ನರ್ಗೋಸ್ಕರ ನೀವೇನು ಸಪ್ರೇಷನ್ ಇದ್ದೀರಾ, ವೇಟ್ ಮಾಡ್ತಿದ್ದೀರಾ ನಿಮ್ಮ ಪರ್ಸನ್ ನಿಮ್ಮ ಲೈಫಿಗೆ ವಾಪಸ್ ಬರಬೇಕು ಅಂತ. ಎಸ್, ಈ ಒಂದು ವೀಕಲ್ಲಿ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಹಾಗೂ ಒಂದು ಸಿಹಿ ಸುದ್ದಿನ ತಗೊಂಡು ಬರ್ತಿದ್ದಾರೆ. ಹಾಗೂ ಒಂದು ಸ್ಟ್ರೆಂತ್ ಇದೆ. ಹಾಗೂ ನಿಮ್ಮ ಬದುಕಲ್ಲಿ ಒಂದು ಚೇಂಜಸ್ನ ಈ ಒಂದು ವೀಕಲ್ಲಿ ನೀವು ನೋಡ್ತಿದ್ದೀರಾ. ಎಸ್, ಹೆಚ್ಚು ಇಲ್ಲಿ ಸ್ತ್ರೀ ದೇವರ ಒಂದು ಸನ್ನಿಧಾನಕ್ಕೆ ಹೆಚ್ಚು ವಿಸಿಟ್ ಮಾಡ್ತಿದ್ದೀರಾ ಈ ಒಂದು ವೀಕಲ್ಲಿ. ಜೊತೆಗೆ ನಿಮ್ಮ ಒಂದು ಕುಟುಂಬದ ಸದಸ್ಯರ ಮಧ್ಯೆ ಏನು ನಿಮಗೆ ಭಿನ್ನಾಭಿಪ್ರಾಯಗಳಾಗಿತ್ತು, ಜಗಳಗಳಾಗಿತ್ತು, ಅದು ಕೂಡ ಕ್ಲಿಯರ್ ಆಗ್ತಿದೆ ಈ ಒಂದು ವೀಕಲ್ಲಿ. ಸಮಥಿಂಗ್ ನಿಮ್ಗೆ ಯಾವುದು ಕೂಡ ನಿಮ್ಮ ಕಾಲ ಹೆಜ್ಜೆಗಳ ಮುಂದೆ ಹೋಗಬಾರ್ದು, ನಿಮಗೆ ಒಂದು ಸ್ವಲ್ಪ ಅಡೆತಡೆಗಳಾಗ್ಲಿ ಅನ್ನೋ ಒಂದು ಕೀನ ಲಾಕ್ ಮಾಡಿದ್ರು, ಆ ಕೀನ ನೀವು ಈ ಒಂದು ವೀಕಲ್ಲಿ ಓಪನ್ ಮಾಡ್ತಿದ್ದೀರಾ. ಸಂತೋಷ ಸಡಗರ ಈ ಒಂದು ವೀಕಲ್ಲಿ ಹೆಚ್ಚಾಗಿ ಪೈಲ್ ನಂಬರ್ 2ಗೆ ಇದೆ. ಅಂಡ್ ಯಾರು ಈ ಒಂದು ವೀಕಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಹ್ಯಾಪಿ ಬರ್ಡೇ ಟು ಯು. ನಿಮ್ಮ ಇಷ್ಟ ಅರ್ಥವೆಲ್ಲವೂ ಸುದ್ದಿ ಆಗ್ಲಿ, ಆಯುಷ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ನಿಮ್ಮ ಬದುಕಲ್ಲಿ ಸಿಗ್ಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅಂಡ್ ಹೆಚ್ಚು ಈ ಒಂದು ವೀಕಲ್ಲಿ ಪುಣ್ಯಕ್ಷೇತ್ರಗಳ ದರ್ಶನ ಕೂಡ ಮಾಡ್ತಿದ್ದೀರಾ. ಸಡನ್ ಆಗಿ ಎಲ್ಲೋ ಪ್ಲಾನ್ ಮಾಡ್ತಿದ್ದೀರಾ. ಹಾಗೂ ನಿಮ್ಮ ಬದುಕಿಗೆ ಯಾರೋ ಅವ್ರ ಮನಸ್ಸಲ್ಲಿ ಇರೋ ಮಾತುಗಳನ್ನ ಹೇಳ್ಕೊಳ್ಳಿಕ್ಕೆ ನಿಮ್ಮ ಮನೆಗೆ ಆಗಮನಿಸ್ತಿದ್ದಾರೆ. ಆ ವ್ಯಕ್ತಿಗಳನ್ನ ಕೂಡ ನೀವು ಭೇಟಿ ಮಾಡ್ತಿದ್ದೀರಾ. ಅತಿಥಿಗಳು ಹೆಚ್ಚಾಗಿ ಈ ಒಂದು ವೀಕಲ್ಲಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಹಾಗೂ ಏನೋ ಒಂದು ನೀವು ನಂಬಿಕೆ ಇಟ್ಟು ಕೆಲಸ ಮಾಡಿದ್ದೀರಾ, ಆ ವ್ಯವಹಾರ ಕೆಲಸಗಳೇನು ಪೆಂಡಿಂಗ್ ಉಳಿದಿದೆ ಆ ಕೆಲಸ ಕೂಡ ಈ ಒಂದು ವೀಕಲ್ಲಿ ಕಂಪ್ಲೀಟ್ ಆಗ್ತಿದೆ. ಹೆಚ್ಚಾಗಿ ಇಲ್ಲಿ ನಿಮ್ಗೆ ಏನು ಬಂಧನ ಆಗಿದೆ, ನಿಮ್ಮ ಒಂದು ಕೆಲಸಗಳಿಗೆ ಅಡೆತಡೆಗಳಾಗ್ತಿದೆ, ನಿಮ್ಮ ಮಕ್ಕಳಿಗೆ ಹೆಲ್ತ್ ಇಶ್ಯೂಸ್ ಏನಾಗ್ತಿದೆ, ಅಥವಾ ನಿಮ್ಮ ಮನೆಯಲ್ಲಿ ಏನು ವಾತಾವರಣ ಕಿರಿಕಿರಿ ಇತ್ತು ಈ ಹಿಂದೆ, ಈ ಒಂದು ವೀಕಲ್ಲಿ ಅದನ್ನ ಕ್ಲೆನ್ಸ್ ಮಾಡ್ಕೋತಿದ್ದೀರಾ. ಅಂಡ್ ಇನ್ನು ಈ ಒಂದು ವೀಕಲ್ಲೂ ನಿಮ್ಗೆ ಏನೇ ಅಡೆತಡೆಗಳಾದ್ರೂ ನಿಮ್ಮ ಕೆಲಸಗಳಲ್ಲಿ ನೀವು ಅದಕ್ಕೆ ಭಯ ಪಡ್ತಿದ್ದೀರಾ. ಆದ್ರೆ ಆ ಭಯನ ನೀವು ಪಡ್ಬೇಡಿ. ನಿಮ್ಮ ಪೂರ್ವಜರನ್ನು ನಿಮ್ಮ ಒಂದು ಕೆಲಸದಲ್ಲಿ ನಿಮ್ಮನ್ನ ಮುನ್ನುಗ್ಸಿ ಆ ಕೆಲಸನ ಕಂಪ್ಲೀಟ್ ಮಾಡ್ಲಿಕ್ಕೆ ನಿಮ್ಗೆ ದಾರಿನ ತೋರಿಸ್ಕೊಡ್ತಿದ್ದಾರೆ. ಹೊಸ ವ್ಯಕ್ತಿಗಳನ್ನ ನಿಮ್ಮ ಲೈಫಿಗೆ ಕಳಿಸ್ಕೊಡ್ತಿದ್ದಾರೆ. ಹಾಗೂ ನೀವು ಮಾತಾಡುವಂತ ನುಡಿಗಳಿಂದ ಇನ್ನಷ್ಟು ನೊಂದಿರೋ ಜೀವಗಳಿಗೆ ನೀವು ನಿಮ್ಮ ಹತ್ರ ಯಾರು ಶೇರ್ ಮಾಡ್ಕೋತಿದ್ದಾರೋ ಅವರ ಪರ್ಸನಲ್ ಪ್ರಾಬ್ಲಮ್ಸ್ನ ಅವ್ರಿಗೆ ನೀವು ಒಂದು ರೀತಿ ಧೈರ್ಯನ ತುಂಬ್ತಿದ್ದೀರಾ. ನಿಮ್ಮ ಒಂದು ಲೈಫಲ್ಲಿ ಒಂದು ಚೇಂಜಸ್ನ ನೀವು ತಗೊಂಡ್ ಬರ್ತಿದ್ದೀರಾ. ನಿಮ್ಮ ಮಕ್ಕಳ ಲೈಫಲ್ಲಿ ಕೂಡ ಚೇಂಜಸ್ಗೋಸ್ಕರ ನೀವು ವೇಟ್ ಮಾಡ್ತಿದ್ರೆ ಎಸ್, ಈ ಒಂದು ವೀಕಲ್ಲಿ ಒಂದು ಒಳ್ಳೆ ಅವಕಾಶ ನಿಮ್ಮ ಮಕ್ಕಳ ಜೀವನದಲ್ಲಿ ಸಿಗ್ತಿದೆ. ಎಸ್, ಸ್ವಲ್ಪ ಆರೋಗ್ಯದ ಬಗ್ಗೆನೂ ಸ್ವಲ್ಪ ಗಮನ ಕೊಡಬೇಕಾಗಿದೆ. ಫೈಲ್ ನಂಬರ್ 2 ಸ್ವಲ್ಪ ಶೀತ ಆಗಬಹುದು ಈ ಒಂದು ವೀಕಲ್ಲಿ. ಅಂಡ್ ಬೇಡದಿರೋ ವಿಚಾರದ ಬಗ್ಗೆ ಏನು ತಲೆ ಕೆಡಿಸ್ಕೊತಿದ್ದೀರಾ ಆ ಒಂದು ವಿಚಾರವಾಗಿ ನೀವು ಅಷ್ಟು ಗಮನ ಹರಿಸೋ ಅವಶ್ಯಕತೆ ಇಲ್ಲದೆ ಹೋದ್ರು ನೀವು ಅದ್ರ ಬಗ್ಗೆ ಗಮನ ಕೊಡ್ತಿದ್ದೀರಾ. ಎಸ್, ಆ ವ್ಯಕ್ತಿಗಳನ್ನ, ಆ ಕೆಲಸಗಳ ಬಗ್ಗೆ, ಆ ಒಂದು ಆಲೋಚನೆ ಏನು ಮಾಡ್ತಿದ್ದೀರಾ
ಅದನ್ನ ಬಗೆಗಿಟ್ಟು ನೀವು ಮುಂದೆ ಏನಾಗಬೇಕಾಗಿದೆ ಅದ್ರ ಬಗ್ಗೆ ಗಮನ ಕೊಡಿ. ಅಂಡ್ ಸಣ್ಣ ಪುಟ್ಟ ವಿಚಾರಕ್ಕೂ ಸ್ವಲ್ಪ ಜಾಸ್ತಿ ಟೆನ್ಷನ್ ತಗೊಳ್ತಿದ್ದೀರಾ ಈ ಒಂದು ವೀಕಲ್ಲಿ. ಪಾಲ್ ನಂಬರ್ 2, ಎಸ್, ಪ್ರಾಣಾಯಾಮನ ಮಾಡಿ ಈ ಒಂದು ವೀಕಲ್ಲಿ. ಅಂಡ್ ಏರೋಬಿಕ್ಸ್ನ ಕೂಡ ಮಾಡಿ ಈ ಒಂದು ವೀಕಲ್ಲಿ. ಎಸ್, ನಿಮ್ಮ ಸುತ್ತ ಇರೋ ಜನಗಳು ನಿಮ್ಮ ಬಗ್ಗೆ ತುಂಬಾ ಜಡ್ಜ್ ಮಾಡ್ತಿದ್ದಾರೆ ಈ ಒಂದು ವೀಕಲ್ಲಿ. ನೀವು ಹೇಗಿದ್ದೀರಾ, ನೀವೇನು ಅನ್ನೋದನ್ನ ಜಡ್ಜ್ ಮಾಡ್ತಿದ್ದಾರೆ. ಅದು ನಿಮ್ಗೆ ಒಂದ್ ರೀತಿ ಮನಸ್ಸಿಗೆ ಖುಷಿನೂ ಅನಿಸ್ತಿದೆ, ಅದನ್ನ ಒಂದ್ ರೀತಿ ನಿಮ್ಗೆ ಕಷ್ಟನೂ ಅನಿಸ್ತಿದೆ, ಬೇಜಾರು ಆಗ್ತಿದೆ. ಅದನ್ನ ಹೇಗೆ ತಗೊಳ್ಬೇಕು ಅಂತ ನಿಮ್ಗೆ ಹೆಚ್ಚಾಗಿ ಕನ್ಫ್ಯೂಷನ್ಸ್ ಅಲ್ಲಿ ಇದ್ದೀರಾ ಈ ಒಂದು ವೀಕಲ್ಲಿ. ಎಸ್, ನಿಮ್ಗೆ ಯಾವ್ದು ಸರಿ ನಿಮ್ಗೆ ಮನಸ್ಸಿಗೆ ಯಾವ್ದು ತಗೋಬೇಕು, ಯಾವ್ದು ಬೇಕು ಅದನ್ನ ತಗೊಳ್ಳಿ, ಬೇಡದೇ ಇರೋದನ್ನ ಅಲ್ಲೇ ಬಿಟ್ಬಿಡಿ. ಎಸ್, ಅಂಡ್ ಈ ಒಂದು ವೀಕಲ್ಲಿ ಒಂದು ಸ್ಯಾಡ್ ನ್ಯೂಸ್ ಕೂಡ ನೀವು ಕೇಳ್ತಿದ್ದೀರಾ. ಹಾಗೂ ಸ್ಯಾಡ್ ನ್ಯೂಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದು ಬದುಕಲ್ಲಿ ಏನು ನಿಮ್ಗೆ ಪ್ರಾಬ್ಲಮ್ಸ್ ಆಗಿದೆ, ಈ ಹಿಂದೆ ಏನು ನಿಮ್ಗೆ ಕೆಲಸಗಳು ಸ್ಟ್ರಕ್ ಆಗಿದೆ, ಒಂದ್ ರೀತಿ ಆ ಗೆರೆನ ದಾಟಿ ಬರಕ್ಕೆ ಆಗ್ತಿಲ್ಲ ನಿಮ್ಗೆ, ಈ ಒಂದು ವೀಕಲ್ಲಿ ಆ ಅವಕಾಶ ನಿಮ್ಗೆ ಸಿಗ್ತದೆ. ಶನೇಶ್ವರ ಸ್ವಾಮಿಯ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಇದೆ. ಪಾಯಲ್ ನಂಬರ್ 2, ಈ ಒಂದು ವೀಕಲ್ಲಿ ಶನಿ ಮಹಾತ್ಮ ಸ್ವಾಮಿಯ ಆಲಯಕ್ಕೆ ಹೋಗಿ 7 ದಿನ ಹಚ್ಚಿ ಬನ್ನಿ. ಇನ್ನಷ್ಟು ಬದಲಾವಣೆಯನ್ನ ನೀವು ನೋಡ್ತಿದ್ದೀರಾ. ನಿಮ್ಮ ಶತ್ರುಗಳಿಗೆ ನಿಮ್ಮ ಒಂದು ಮೆಸೇಜಸ್ ನ ಕೊಡೋ ಟೈಮಿಂಗ್ ಕೂಡ ಬಂದಿದೆ ಈ ಒಂದು ವೀಕಲ್ಲಿ. ನೀವೇನು ಅನ್ನೋದನ್ನ ಅವರಿಗೆ ತೋರಿಸೋ ಟೈಮಿಂಗ್ ಕೂಡ ಬಂದಿದೆ. ಅಂಡ್ ನಿಮ್ಮ ಲೈಫಿಗೆ ಏನು ಟ್ರಬಲ್ ಮಾಡಿದ್ದಾರೆ ಅಂಡ್ ನಿಮ್ಮ ಲೈಫಲ್ಲಿ ಯಾರು ಮೋಸ ಮಾಡಿ ವ್ಯಕ್ತಿ ಹೋಗಿದ್ದಾರೆ, ಆ ವ್ಯಕ್ತಿ ಕೂಡ ನಿಮ್ಮ ಲೈಫಿಗೆ ಮತ್ತೆ ಮರುಕಳಿಸಿ ಬರ್ತಿದ್ದಾರೆ. ಅಂಡ್ ಇಲ್ಲಿ ನೀವು ನಿಮ್ಗಿನ್ನ ಏಜ್ ಅಲ್ಲಿ ನಿಮ್ಗಿನ್ನ ಹಿರಿಯರಾಗಿರಬಹುದು, ನಿಮ್ಗಿನ್ನ ಕಿರಿಯರಾಗಿರಬಹುದು, ಅವರನ್ನು ನೀವು ಮನಸಾರ ತುಂಬಾ ಇಷ್ಟಪಡ್ತಿರಬಹುದು. ಪಾಯಲ್ ನಂಬರ್ 2, ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಅಭಿಪ್ರಾಯ ಇದೆ ಅನ್ನೋ ಒಂದು ಟೆನ್ಷನ್ ನಿಮ್ಗೆ ಹೆಚ್ಚಾಗಿರಬಹುದು. ಈ ಒಂದು ವೀಕಲ್ಲಿ ನೀವು ನಿಮ್ಮ ಪ್ರೀತಿನ ಆ ವ್ಯಕ್ತಿ ಹತ್ರ ವ್ಯಕ್ತಪಡಿಸ್ಬೇಕು ಅಂತ ಅನ್ಕೋತಿದ್ದೀರಾ. ನಿಮ್ಮ ಪ್ರೀತಿನ ಅವ್ರ ಹತ್ರ ಹೇಳ್ಕೊಳ್ಬೇಕು ಅಂಡ್ ಅವರು ನಿಮ್ಮ ಪ್ರೀತಿನ ಒಪ್ತಾರಾ ಇಲ್ವಾ ಅನ್ನೋ ಟೆನ್ಷನ್ ಹೆಚ್ಚಾಗಿ ಇದೆ. ಸೊ ನೀವು ಯಾರನ್ನ ಇಷ್ಟಪಡ್ತಿದ್ದೀರಾ ಮನ್ಸಾರೆ, ಎಸ್, ಈ ಒಂದು ವೀಕಲ್ಲಿ ನಿಮ್ಗೆ ಗುಡ್ ನ್ಯೂಸ್ ಕೂಡ ಸಿಗ್ತಿದೆ. ನಿಮ್ಮ ಪೂರ್ವಜರರ ಒಂದು ಆಶೀರ್ವಾದ ಹೆಚ್ಚಾಗಿ ಇದೆ. ಅಂಡ್ ನಿಮ್ಮ ಒಂದು ಕೋರ್ಟ್ ವಿಚಾರವಾಗಿ ಆಗಿರಬಹುದು ಅಥವಾ ನಿಮ್ಮ ಕೆಲಸದಲ್ಲಿ ಯಾವ್ದು ಕೆಲಸ ಇನ್ಕಂಪ್ಲೀಟ್ ಆಗಿದೆ ಅದನ್ನ ನೀವು ಕಂಪ್ಲೀಟ್ ಮಾಡ್ಕೋತಾ ಇದ್ದೀರಾ. ಅಂಡ್ ಕಾನೂನಿಗೆ ಸಂಬಂಧಪಟ್ಟ ಹಾಗೆ ನಿಮ್ಗೇನು ಕೆಲಸಗಳು ಇನ್ಕಂಪ್ಲೀಟ್ ಆಗಿದೆ ಅದು ಕೂಡ ಕಂಪ್ಲೀಟ್ ಆಗ್ತಿದೆ. ಅಂಡ್ ಯಾರಿಲ್ಲಿ ಗವರ್ಮೆಂಟ್ ಜಾಬ್ ಅಲ್ಲಿ ವರ್ಕ್ ಮಾಡ್ತಿದ್ದೀರಾ, ಪಾಯಲ್ ನಂಬರ್ 2, ಈ ಒಂದು ವೀಕಲ್ಲಿ ನಿಮ್ಗೆ ಹೆಚ್ಚಿನ ಒಂದು ರೆಸ್ಪೆಕ್ಟ್ ಸಿಗ್ತಿದೆ, ಹೆಚ್ಚಿನ ಜವಾಬ್ದಾರಿ ಸಿಗ್ತಿದೆ, ನಿಮ್ಗೆ ಪ್ರಮೋಷನ್ ಕೂಡ ಈ ಒಂದು ವೀಕಲ್ಲಿ ಆಗ್ತಿದೆ. ಎಸ್, ಅಂಡ್ ನಿಮ್ಗೆ ಯಾರು ಈ ಒಂದು ವೀಕಲ್ಲಿ ರುದ್ರಾಕ್ಷಿನ ಗಿಫ್ಟ್ ಆಗಿ ಕೊಡ್ತಿದ್ದಾರೆ. ಆ ರುದ್ರಾಕ್ಷಿನ ನೀವು ಧರಿಸೋದ್ರಿಂದ ಇನ್ನಷ್ಟು ಚೇಂಜಸ್ ಇದೆ. ಅಂಡ್ ನೀವಿರೋ ಸ್ಥಳನ ಕೂಡ ಚೇಂಜ್ ಮಾಡ್ತಿದ್ದೀರಾ. ಹಾಗೂ ನಿಮ್ ಬದುಕಲ್ಲಿ ಈ ಒಂದು ವೀಕಲ್ಲಿ ಏನೋ ಒಂದು ಚೇಂಜಸ್ ನ ಮಾಡಬೇಕು ಅಂತ ನೀವು ನಿರ್ಧಾರ ಮಾಡ್ಕೊಂಡಿದ್ದೀರಾ. ಅಂಡ್ ಏನ್ ಆಯ್ಕೆ ಮಾಡ್ಕೋತಿದ್ದೀರಾ ಅಂಡ್ ಅದಕ್ಕೆ ನೀವು ತುಂಬಾನೇ ಶ್ರಮ ವಹಿಸ್ಬೇಕಾಗಿದೆ, ಕಷ್ಟಪಡ್ಬೇಕಾಗಿದೆ, ಸ್ವಲ್ಪ ಹೆಚ್ಚಿನ ಒಂದು ಗಮನ ಹರಿಸ್ಬೇಕಾಗಿದೆ, ಹೆಚ್ಚು ಸ್ಟ್ರೆಸ್ ಇದೆ, ಹೆಚ್ಚು ರಿಸ್ಕ್ ತಗೋತಿದ್ದೀರಾ. ಆ ರಿಸ್ಕ್ ಹಿಂದೆ ನಿಮ್ಮ ನೋವು ಎಷ್ಟಿದೆ ಅನ್ನೋದು ನೀವು ನಂಬಿರೋ ದೈವ ಶಕ್ತಿಗೆ ಗೊತ್ತಿದೆ. ಎಸ್, ಈ ಒಂದು ವೀಕಲ್ಲಿ ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ಅದಕ್ಕೆ ಒಂದು ದಾರಿ, ಈಸಿಯಾದ ಒಂದು ದಾರಿ ನಿಮ್ಗೆ ಈ ಒಂದು ವೀಕಲ್ಲಿ ಸಿಗ್ತಿದೆ. ಪಾಯಲ್ ನಂಬರ್ 2, ಯಾರಿಗೊಂದು ಪಾಯಲ್ ನಂಬರ್ 2 ಚಾಯ್ಸ್ ಮಾಡಿದ್ದೀರಾ, ಒಂದು ರೀತಿ ಗೊಂದಲತೆ ಹೆಚ್ಚಾಗಿ ಇದೆ ಈ ಒಂದು ವೀಕಲ್ಲಿ. ಆ ಗೊಂದಲತೆಯಿಂದ ರಿಲೀಸ್ ಬೇಕಾಗಿದೆ. ಯಾಕೋ ನಿಮ್ಮ ನಗು ಕಣ್ಮರೆ ಆಗೋಗಿದೆ ಹಾಗೂ ನೀವು ಹೆಚ್ಚು ಟಯರ್ಡ್ ಆಗ್ತಿದ್ದೀರಾ. ನೀವು ಹಾಗೂ ಸರಿಯಾದ ಕ್ರಮವಾಗಿ ಊಟನ ನೀವು ಮಾಡ್ತಿಲ್ಲ ಈ ಒಂದು ವೀಕಲ್ಲಿ. ತುಂಬಾ ಬ್ಯಾಕ್ ಓವರ್ ವೀಕ್ಸಸ್ ಅಲ್ಲೂ ನೀವು ನಿಮ್ಮ ಒಂದು ಊಟದ ಪದ್ಧತಿ ಏನ್ ನೀವು ಊಟ ಮಾಡ್ತೀರಾ ಡೈಜೆಸ್ಟ್ ಆಗ್ತಿಲ್ಲ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಿದೆ. ವೈದ್ಯರನ್ನ ಭೇಟಿ ಮಾಡಿ ಅಂಡ್ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾಗಿದೆ. ನಿಮ್ಮ ಕುಟುಂಬ ನಿಮ್ಮನ ಮೇಲೆ ಹೆಚ್ಚಿನ ಒಂದು ರೆಸ್ಪೆಕ್ಟ್, ಪ್ರೀತಿ, ಗೌರವ ಹೆಚ್ಚಾಗಿ ಸಿಗ್ತಿದೆ ನಿಮ್ಗೆ. ನಿಮ್ಮ ಮನೇನು ಕೂಡ ಕ್ಲೆನ್ಸ್ ಮಾಡ್ತಿದ್ದೀರಾ ಹಾಗೂ ಏನೋ ಒಂದು ಹೊಸ ವಸ್ತುನ ನಿಮ್ಮ ಮನೆಗೆ ನೀವು ತಗೊಳ್ತಿದ್ದೀರಾ ಈ ಒಂದು ವೀಕಲ್ಲಿ. ಅದು ನಿಮ್ಮ ಮನಸ್ಸಿಗೆ ಇನ್ನಷ್ಟು ಸಂತೋಷನ ಕೊಡ್ತಿದೆ. ಪಾಯಲ್ ನಂಬರ್ 2, ಎಸ್, ಅಂಡ್ ನಿಮ್ಮ ಒಂದು ಮಾತುಗಳು, ನುಡಿಗಳು
ಬೇಡದಿರೋ ನಿಮಗೆ ಬೇಕಾಗಿರೋರಾಗಿರಬಹುದು, ಬೇಡದಿರೋರಾಗಿರ್ಬಹುದು, ನಿಮ್ಮ ನುಡಿಗಳನ್ನ ಕೇಳಿಸ್ಕೊತಿದ್ದಾರೆ. ಆ್ಯಂಡ್ ಆ ನುಡಿ ನಿಮ್ಮ ಒಂದು ಮಾತುಗಳನ್ನ, ನೀವು ಮಾತಾಡ್ತಿರೋ ಮಾತುಗಳನ್ನ ಯಾರೋ ಕದ್ದಿ ಕೇಳಿಸ್ಕೊತಿದ್ದಾರೆ. ಅವ್ರ ಬಗ್ಗೆನೂ ಸ್ವಲ್ಪ ಗಮನ ಕೊಡಬೇಕಾಗಿದೆ. ಆ್ಯಂಡ್ ನೀವು ಮಾಡ್ತಿರೋ ಒಳ್ಳೆ ಕೆಲಸಕ್ಕೆ ಆ ವ್ಯಕ್ತಿಗಳು ಹೊಟ್ಟೆ ಉರಿ ಪಡ್ತಿದ್ದಾರೆ, ಜಲಸಿ ಪಡ್ತಿದ್ದಾರೆ. ನಿಮಗೆ ಅಡೆತಡೆ ಮಾಡ್ತಿರೋ ವ್ಯಕ್ತಿಗಳು ಒಂದು ರೀತಿ ಒಂದು ಗೋಡೆ ಹಿಂದೆ ನಿಂತಿದ್ದಾರೆ. ಆ ವ್ಯಕ್ತಿಗಳು ಯಾರು ಅನ್ನೋದು ಕೂಡ ನಿಮಗೆ ಈ ಒಂದು ವೀಕಲ್ಲಿ ಗೊತ್ತಾಗ್ತಿದೆ. ಯಾರ ಹತ್ರ ನೀವು ಎಚ್ಚರವಾಗಿರ್ಬೇಕಾಗಿದೆ ಅನ್ನೋದು ಕೂಡ ನಿಮ್ಮ ಗುರುಗಳು ಹಾಗೂ ಗುರು ರಾಯರ ಆಶೀರ್ವಾದ ನಿಮಗೆ ಹೆಚ್ಚಾಗಿದೆ. ಮಂತ್ರಾಲಯ ರಾಘವೇಂದ್ರ ಸ್ವಾಮಿಯ ಆಶೀರ್ವಾದ ನಿಮಗೆ ಇದೆ. ಈ ಒಂದು ವೀಕಲ್ಲಿ ನಿಮಗೆ ಇನ್ನಷ್ಟು ಸತ್ಯನ ರಾಘವೇಂದ್ರ ಸ್ವಾಮಿ ದಾರಿ ತೋರಿಸ್ಕೊಡ್ತಿದ್ದಾರೆ. ಬಿಕಾಸ್ ನೀವೆಲ್ಲರನ್ನೂ ತುಂಬಾ ಬ್ಲೈಂಡ್ ಆಗಿ ನಂಬಿದ್ದೀರಾ, ಹಾಗೂ ಎಲ್ಲರಿಗೂ ಒಳ್ಳೆದನ್ನ ಬಯಸ್ತಾ ಇದ್ದೀರಾ. ಹಾಗೂ ನೀವು ಮಾಡ್ತಿರೋ ಕೆಲಸದಲ್ಲಿ ಯಾವುದು ಕೂಡ ನೀವು ಮೋಸ ಮಾಡದೆ, ಇನ್ನೊಬ್ರಿಗೆ ನೋವು ಮಾಡದೆ ನೀವೇನ್ ನಿಮ್ಮ ಲೈಫ್ ಲೀಡ್ ಮಾಡ್ತಿದ್ದೀರಾ. ಈ ಒಂದು ವೀಕಲ್ಲಿ ನೀವೇನ್ ಕೆಲಸ ಮಾಡ್ತಿದ್ದೀರಾ, ಏನ್ ಮಾತಾಡ್ತಿದ್ದೀರಾ, ನೀವು ಹೇಗಿದ್ದೀರಾ, ನೀವು ನಮ್ಮ ಡ್ರೆಸ್ ಬಗ್ಗೆ, ನಿಮ್ಮ ಮೇಕಪ್ ಬಗ್ಗೆ, ನಿಮ್ಮ ಡಿಸಿಷನ್ಸ್ ಬಗ್ಗೆ, ನಿಮ್ಮ ಮಾತು ಬಗ್ಗೆ, ಎವ್ರಿಥಿಂಗ್ ಎಲ್ಲದ್ರ ಬಗ್ಗೆನೂ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು ಅಬ್ಸರ್ವ್ ಮಾಡ್ತಿದ್ದಾರೆ, ಕೇಳಿಸ್ಕೋತಿದ್ದಾರೆ. ಅದ್ರ ಬಗ್ಗೆನೂ ಸ್ವಲ್ಪ ನೀವು ಗಮನ ಕೊಡ್ಲಿಕ್ಕೆ ಹಾಗೂ ನಿಮಗೆ ಹೆಚ್ಚಿನ ಒಂದು ಯಾವ್ದನ್ನ ಮಾಡಬೇಕು ಅನ್ನೋದು ಗುರಿ ಬಗ್ಗೆ ಗಮನ ಕೊಡ್ಲಿಕ್ಕೆ ನಿಮಗೆ ರಾಯರ ಅನುಗ್ರಹ ಹೆಚ್ಚಾಗಿ ಸಿಗ್ತಿದೆ ಫಾರ್ ಪೈಲ್ ನಂಬರ್ 2. ಆ್ಯಂಡ್ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಬೇಡದಿರೋ ವಸ್ತು ಇದೆ. ಆ ಬೇಡದಿರೋ ವಸ್ತು ಸ್ವಲ್ಪ ನಿಮ್ಮ ಮನೆಯ ವಾತಾವರಣನ ಕಿರಿಕಿರಿ ಮಾಡುತ್ತಿರಬಹುದು. ಭಿನ್ನವಾಗಿರೋ ವಸ್ತುಗಳೇನಾದ್ರೂ ಇದ್ರೆ ಅದನ್ನು ಕೂಡ ಕ್ಲೆನ್ಸ್ ಮಾಡ್ತಿದ್ದೀರಾ. ಎಸ್, ನೀವೇನೋ ಒಂದು ಒಳ್ಳೆ ಕೆಲಸ ಮಾಡಕ್ ಹೋಗ್ತಿದ್ದೀರಾ, ಬಟ್ ಅದ್ರಲ್ಲಿ ಏನೋ ಒಂದು ಮಿಸ್ಟೇಕ್ಸ್ ಆಗ್ತಿದೆ, ಏನೋ ಒಂದು ರೀತಿ ಮನಸ್ಸಿಗೆ ಅಸಮಾಧಾನ ಅನಿಸ್ತಾ ಇದೆ, ಮತ್ತೆ ಏನೋ ಒಂದು ರೀತಿ ಮನಸ್ಸಲ್ಲಿ ಒಂಥರ ಭಯ ಆತಂಕಗಳಾಗ್ತಿದೆ. ಏನಾಗೋಗುತ್ತೆ ಅನ್ನೋ ಒಂದು ಭಯ, ಆ ಗೊಂದಲತೆ ಇದೆ ಪೈಲ್ ನಂಬರ್ 2ಗೆ. ಆ ಗೊಂದಲ, ಭಯನ ದೂರ ಇಡಿ. ಅಂಡ್ ಈ ಒಂದು ವೀಕಲ್ಲಿ ನೀವು ದುರ್ಗಾ ದೇವಸ್ಥಾನಕ್ಕೆ ಕೂಡ ವಿಸಿಟ್ ಮಾಡ್ತಿದ್ದೀರಾ. ಬಂಡಿಕಾಳಿಕೇಶ್ವರಿ ಅಮ್ಮನ ಆಶೀರ್ವಾದ ನಿಮ್ಗೆ ಹೆಚ್ಚಾಗಿ ಸಿಗ್ತಿದೆ. ನಿಮ್ಮ ಮಕ್ಕಳ ಎಜುಕೇಶನ್ ಬಗ್ಗೆ ಗಮನ ಕೊಡ್ತಿದ್ದೀರಾ. ನಿಮ್ಮ ಮಕ್ಕಳು ಮತ್ತೆ ಎಜುಕೇಶನ್ ಏನಾದ್ರು ಡ್ರಾಪ್ ಮಾಡಿದ್ರೆ ಈ ಒಂದು ವೀಕಲ್ಲಿ ಎಜುಕೇಶನ್ ಕೂಡ ಕಂಟಿನ್ಯೂ ಮಾಡ್ತಿದ್ದಾರೆ. ಸ್ವಂತ ಉದ್ಯೋಗದ ಬಗ್ಗೆ ಗಮನ ಕೊಡ್ತಿದ್ದಾರೆ. ಅಂಡ್ ನಿಮ್ಮ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಿದ್ದಾರೆ, ನಿಮ್ಮ ಬಗ್ಗೆ ತುಂಬಾ ಟೇಕ್ ಕೇರ್ ಮಾಡ್ತಿದ್ದಾರೆ. ಪೈಲ್ ನಂಬರ್ 2, ಎಸ್, ಹೆಚ್ಚು ಈ ಒಂದು ವೀಕಲ್ಲಿ ಹೆಚ್ಚು ಹಣನ ಖರ್ಚು ಮಾಡ್ತಿದ್ದೀರಾ ನಿಮ್ಮ ಒಂದು ಕಾಸ್ಮೆಟಿಕ್ಸ್ಗೆ, ನಿಮ್ಮ ಡ್ರೆಸ್ಸಸ್ಗೆ. ಎಸ್, ನಿಮಗೆ ಇಷ್ಟವಾಗಿರೋ ವ್ಯಕ್ತಿಗಳಿಗೋಸ್ಕರ ಹೆಚ್ಚಿನ ಅಮೌಂಟನ್ನ ಖರ್ಚು ಮಾಡ್ತಿದ್ದೀರಾ. ಅಂಡ್ ನೀವಿರೋ ಸ್ಥಳ ಚೇಂಜ್ ಆಗ್ತದೆ. ಅಂಡ್ ನೀವು ಏನ್ ವೆಹಿಕಲ್ಸ್ ಬಗ್ಗೆ ಗಮನ ಕೊಡ್ತಿದ್ದೀರಾ, ನೀವು ನಿಮ್ಮ ಕನಸುಗಳನ್ನ ಇಟ್ಕೊಂಡಿದ್ದೀರಾ, ಎಷ್ಟು ಏನ್ ನೀವು ಮಾಡಬೇಕು ಅಂತ ಮುಂದೆ ಅನ್ಕೊಂಡಿದ್ದೀರಾ, ಈ ಒಂದು ವೀಕಲ್ಲಿ ಅದಕ್ಕೆ ಒಂದು ದಾರಿ ಕೂಡ ಸಿಗ್ತಿದೆ. ಅಂಡ್ ನೀವು ವೆಹಿಕಲ್ ಕೂಡ ಚೇಂಜಸ್ ಮಾಡ್ತಿದ್ದೀರಾ ಪೈಲ್ ನಂಬರ್ 2. ಅಂಡ್ ಈ ಒಂದು ವೀಕಲ್ಲಿ ನಿಮ್ಮ ಮನೆಗೆ ಪ್ರೊಟೆಕ್ಷನ್ಗೋಸ್ಕರ ಏನೋ ಒಂದು ನೀವು ನಂಬಿರೋ ದೈವ ಒಂದು ಸನ್ನಿಧಾನದಿಂದ ಏನಾದ್ರೂ ಪ್ರೊಟೆಕ್ಷನ್ ಆಗಿ ತಾಯ್ತ ಆಗಿರಬಹುದು, ಕಾಯ ಆಗಿರ್ಬಹುದು, ಸಮಥಿಂಗ್ ಏನಾದ್ರೂ ಮಂತ್ರವಾದದ್ದು ಏನಾದ್ರೂ ಫೋಟೋ ಆಗಿರಬಹುದು, ಅದನ್ನ ನೀವು ಜಪಾನ ಮಾಡ್ತಿದ್ದೀರಾ. ಹಾಗೂ ಅದನ್ನ ನಿಮ್ಮ ಮನೆಗೆ ತಾಯ್ತ ಆಗಿರ್ಬೋದು, ಸಮಥಿಂಗ್ ಅದನ್ನ ಕಟ್ತಿದ್ದೀರಾ. ಅದರಿಂದ ನಿಮ್ಮ ಮನೆ ಇನ್ನಷ್ಟು ಪ್ರೊಟೆಕ್ಷನ್ ಇದೆ. ಈ ಒಂದು ವೀಕಲ್ಲಿ ನಿಮ್ಮ ಹಿರಿಯ ವ್ಯಕ್ತಿಗಳಿಂದ ನಿಮಗೆ ಇನ್ನಷ್ಟು ಮೆಸೇಜಸ್ ಕೂಡ ಸಿಗ್ತಿದೆ. ಹಾಗೂ ನಿಮ್ಮ ಒಂದು ತಂದೆಯ ಸಂಬಂಧದಿಂದ ನಿಮಗೆ ವಧುವರ ಸೆಟ್ ಆಗ್ತಿದೆ. ನಿಮ್ಮ ಒಂದು ಮ್ಯಾರೇಜ್ಗೆ ಯಾರು ಅಡೆತಡೆ ಮಾಡ್ತಿದ್ದಾರೆ ಸಿಂಗಲ್ಸ್ಗೆ, ಖಂಡಿತ ಈ ಒಂದು ವೀಕಲ್ಲಿ ನಿಮಗೆ ಗುಡ್ ನ್ಯೂಸ್ ಸಿಗ್ತಿದೆ. ವಧುವರ ಸೆಟ್ ಆಗ್ತಿದ್ದಾರೆ. ಅಂಡ್ ನೀವು ಮಾಡಿರೋ ವ್ರತ ಪೂಜೆಗಳಿಗೆ ಹೆಚ್ಚಿನ ಒಂದು ಈ ಒಂದು ವೀಕಲ್ಲಿ ನಿಮಗೆ ಗುಡ್ ನ್ಯೂಸ್ ಸಿಗ್ತಿದೆ. ಎಸ್, ಪೈಲ್ ನಂಬರ್ 2, ನಿಮ್ಮ ಪ್ರೀತಿನ ಮತ್ತೆ ನೀವು ವಾಪಸ್ ಪಡ್ಕೋತಿದ್ದೀರಾ. ಈ ಒಂದು ವೀಕಲ್ಲಿ ನೀವು ಇಷ್ಟಪಟ್ಟಿರೋ ಪರ್ಸನ್ ಜೊತೆ ಹೆಚ್ಚಿನ ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಾ. ಆ ವ್ಯಕ್ತಿನ ಬಗ್ಗೆ ಇನ್ನಷ್ಟು ಅರ್ಥ ಮಾಡ್ಕೋತಿದ್ದಾರೆ. ಆ ವ್ಯಕ್ತಿಯಿಂದ ನಿಮಗೆ ರಿಂಗ್ ಆಗಿರಬಹುದು,
ಸಮಥಿಂಗ್ ನಿಮಗೆ ಖಡ್ಗ ಆಗಿರಬಹುದು ಗಿಫ್ಟ್ ಆಗಿ ಈ ಒಂದು ವೀಕಲ್ಲಿ ನಿಮಗೆ ಸಿಗ್ತಿದೆ. ಪೈಲ್ ನಂಬರ್ 2. ಎಸ್, ನಿಮ್ಮ ಕಣ್ಣ ಕಾಣೋದನ್ನ ಮಾತ್ರ ನೀವು ಸತ್ಯವಾಗಿ ನಂಬ್ತಿದ್ದೀರಾ. ಬಟ್ ಹಿಂದೆ ನಡೀತಾ ಇರುವಂತಹ ಘಟನೆ, ನಿಮ್ಮ ಹಿಂದೆ ಏನ್ ನಡೀತಿದೆ ಅನ್ನೋದು ನಿಮ್ಗೆ ಅಬ್ಸರ್ವ್ ಮಾಡಕ್ ಆಗ್ತಿಲ್ಲ. ಅದನ್ನ ನೀವು ನಂಬಿರೋ ದೈವಶಕ್ತಿ ಅಬ್ಸರ್ವ್ ಮಾಡ್ತಿದೆ. ನಿಮ್ಮ ಕಣ್ಣಿಗೆ ಎಲ್ಲರೂ ಒಳ್ಳೆಯವರಾಗಿ ಕಾಣಿಸ್ತಿದ್ದಾರೆ, ನೀವು ಅವ್ರಿಗೆ ಒಳ್ಳೆದನ್ನ ಬಯಸ್ತಿದ್ದೀರಾ. ಬಟ್ ನಿಮ್ಮ ಮುಂದೆ ಇರೋ ಅಂತಹ ವ್ಯಕ್ತಿಗಳು ನಿಮ್ಗೆ ನೀವು ಅವ್ರಿಗೆ ಒಳ್ಳೆಯದನ್ನ ಬಯಸ್ತಿದ್ದೀರಾ, ಅವ್ರು ಒಳ್ಳೆಯವರು ಅಂತ ನೀವು ತುಂಬಾ ನಂಬಿದ್ದೀರಾ. ಆ ವ್ಯಕ್ತಿಯಿಂದನೇ ನಿಮ್ಮ ಮನಸ್ಸಿಗೆ ಹಾಗೂ ನಿಮ್ಮ ಕೆಲಸಗಳಿಗೆ ಅಡೆತಡೆಗಳಾಗ್ತಿದೆ. ಆ ಒಂದು ವ್ಯಕ್ತಿಯ ಒಂದು ಗುಣಗಳನ್ನ ನೀವು ಈ ಒಂದು ವೀಕಲ್ಲಿ ನೋಡ್ತಿದ್ದೀರಾ. ಅಂಡ್ ಒಳ್ಳೆ ಟೈಮಿಂಗ್ ಕೂಡ ಇದೆ ಈ ಒಂದು ವೀಕಲ್ಲಿ ನೀವು ಮಾಡಿದ್ದಕ್ಕೆ. ಏಂಜಲ್ಸ್ ನಂಬರ್ಸ್ನ ನೀವು ಹೆಚ್ಚು ವಾಚ್ ಮಾಡ್ತಿದ್ದೀರಾ. ಅಂಡ್ ಈ ಒಂದು ವೀಕಲ್ಲಿ ನಿಮ್ಮ ಒಂದು ಟೈಮಿಂಗ್ ತುಂಬಾ ಚೇಂಜಸ್ ಆಗ್ತಿದೆ. ಎಸ್, ಲಕ್ಷ್ಮೀ ದೇವಿಯ ಆಶೀರ್ವಾದ ಹಾಗೂ ನಿಮ್ಮ ಕುಲದೇವರ ಆಶೀರ್ವಾದ ಹೆಚ್ಚಾಗಿ ಇದೆ. ಪೈಲ್ ನಂಬರ್ 2. ಎಸ್, ನೀವು ಇಷ್ಟಪಟ್ಟಿರೋ ನಿಮ್ಮ ಪ್ರೀತಿ ಪಾತ್ರರು, ನೀವು ಇಷ್ಟಪಟ್ಟಿರೋ ಮನಸ್ಸಿಗೆ ನಿಮ್ಗೆ ಯಾರು ಇಷ್ಟ ಆಗಿದ್ದಾರೆ ಆ ವ್ಯಕ್ತಿಗಳಿಂದ ನಿಮ್ಗೆ ಉಡುಗೊರೆ ಕೂಡ ಸಿಗ್ತಿದೆ. ಅದರಿಂದ ನಿಮ್ಮ ಮನಸ್ಸಿಗೆ ಇನ್ನಷ್ಟು ಸಂತೋಷ ಆಗ್ತಿದೆ. ನಾ ಆಗ್ಲೇ ಹೇಳಿದಾಗೆ ನಿಮ್ಮ ಜಾತಕನ ಒಂದ್ಸತಿ ಪರಿಶೀಲನೆ ಮಾಡಿ ಹಾಗೂ ಏನೋ ಒಂದು ವಿಶೇಷವಾದಂತಹ ಒಂದು ಮಂತ್ರಗಳನ್ನ ನೀವು ಪಠನೆ ಮಾಡ್ತಿದ್ದೀರಾ. ಅದರಿಂದ ನಿಮ್ಗೆ ಇನ್ನಷ್ಟು ಅಭಿವೃದ್ಧಿನ ನೀವು ನೋಡ್ತಿದ್ದೀರಾ. ಎಸ್, ಇಲ್ಲಿ ನಿಮ್ಮ ಮನಸ್ಸು ಯಾಕೋ ತುಂಬಾ ಚಂಚಲತೆ ಇದೆ. ಆ ಚಂಚಲತೆ ಹಾಗೂ ಸಡನ್ ಆಗಿ ಈ ಒಂದು ವೀಕಲ್ಲಿ ಸಡನ್ ಆಗಿ ಸ್ವಲ್ಪ ಕೋಪ ಬರುತ್ತೆ ನಿಮ್ಗೆ. ಆ ಕೋಪನ ಕಂಟ್ರೋಲ್ ಮಾಡ್ಕೋಬೇಕಾಗಿದೆ. ನೀವು ಈ ಒಂದು ವೀಕಲ್ಲಿ ಕೋಪನ ನೀವು ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ ಮುಂದಿನ ವೀಕಲ್ಲಿ ಆ ಒಂದು ಕೋಪ ಕಂಟ್ರೋಲ್ ಆಗಿದ್ದಕ್ಕೆ ಏನು ನಿಮ್ಗೆ ಚೇಂಜಸ್ ಆಗಿದೆ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಬಿಕಾಸ್ ನಿಮ್ಗೆ ಕೋಪ ಆಗ್ಬೇಕು ಅಂಡ್ ನಿಮ್ಮ ಒಂದು ಕೆಲಸ ಅಡೆತಡೆ ಆಗಿ ನಿಲ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಕೆಲವು ವ್ಯಕ್ತಿದಾಗಿದೆ. ಆ ವ್ಯಕ್ತಿಗಳು ಯಾರು ಅನ್ನೋದು ಕೂಡ ನೀವು ಗಮನ ಕೊಡ್ತಿದ್ದೀರಾ. ಅಂಡ್ ನೀವು ಧರಿಸಿರುವಂತಹ ಡ್ರೆಸ್ಸಸ್ ಆಗಿರಬಹುದು, ವಸ್ತುಗಳಾಗಿರಬಹುದು, ಅಥವಾ ನೀವು ಯಾರಿಗೋಸ್ಕರ ನೀವು ಶೇರ್ ಮಾಡ್ತಿದ್ದೀರಾ ಆ ವ್ಯಕ್ತಿ ಒಳ್ಳೆಯವರು ಅಂತ ನಿಮ್ಮ ಹತ್ರ ದಿನನಿತ್ಯ ನಿಮ್ಮ ಥಿಂಗ್ಸಸ್ ಆಗಿರಬಹುದು ಅಥವಾ ನಿಮ್ಮ ಊಟಗಳಾಗಿರಬಹುದು ಏನ್ ನೀವು ಶೇರ್ ಮಾಡ್ತಿದ್ದೀರಾ ಅದರಿಂದನೇ ಸ್ವಲ್ಪ ನಿಮಗೆ ಆರೋಗ್ಯದಲ್ಲಿ ಬದಲಾವಣೆಗಳಾಗ್ತಿದೆ. ಒಂದ್ ರೀತಿ ನಿಮ್ಮ ಮನಸ್ಸಿಗೆ ಚಂಚಲತೆ ಆಗ್ತಿದೆ. ನಿಮ್ಮ ಮನೆಯ ಒಂದು ವಾತಾವರಣ ಕೂಡ ಕಿರಿಕಿರಿ ಅನ್ನಿಸ್ತದೆ. ಎಸ್, ಇದ್ರ ಬಗ್ಗೆ ಸ್ವಲ್ಪ ನೀವು ಗಮನ ಕೊಡ್ಬೇಕಾಗಿದೆ. ಎಸ್, ಬಂಡಿಕಾಳಿಕೇಶ್ವರಿ ಆಶೀರ್ವಾದ ನಿಮ್ಗೆ ಹೆಚ್ಚಾಗಿದೆ. ವೆಂಕಟರಮಣ ಸ್ವಾಮಿಯ ದರ್ಶನ ಕೂಡ ನೀವು ಈ ಒಂದು ವೀಕಲ್ಲಿ ಮಾಡ್ತಿದ್ದೀರಾ. ಹಾಗೂ ಸ್ವಲ್ಪ ನಿಮ್ಮ ಒಂದು ಕನಸಿಗೆ ಸಂಬಂಧಪಟ್ಟ ಹಾಗೆ ನೀವಿರೋ ಸ್ಥಳದಲ್ಲಿ ಹೆಚ್ಚು ನೆಗೆಟಿವಿಟಿ ಕನಸುಗಳು ಬೀಳ್ತಿದೆ. ಅದು ಕೂಡ ನೀವು ಕ್ಲೆನ್ಸ್ ಮಾಡ್ಕೋತಿದ್ದೀರಾ. ಇನ್ನಷ್ಟು ಕ್ಲಾರಿಟಿ ನಿಮಗೆ ಸಿಗ್ಬೇಕಾಗಿದೆ. ಆ ಕ್ಲಾರಿಟಿ ತಿಳಿದು ನಿಮಗೆ ಮುಂದಿನ ದಿನಗಳಲ್ಲಿ ಯಾರ ಜೊತೆ ಹೇಗೆ ಎಚ್ಚರವಾಗಿರ್ಬೇಕು ಅನ್ನೋದು ನಿಮ್ಗೆ ಹೆಚ್ಚಿನ ಒಂದು ಕ್ಲಾರಿಟಿ ಸಿಗ್ತಿದೆ ಫಾರ್ ಪೈಲ್ ನಂಬರ್ 2. ಎಸ್, ನಿಮಗೆ ಯಾರು ಕೆಟ್ಟದನ್ನ ಬಯಸ್ತಿದ್ದಾರೆ, ನಿಮ್ಗೆ ನೆಗೆಟಿವಿಟಿ ಮಾಡಿದ್ದಾರೆ, ನಿಮ್ಮ ಕೆಲಸದ ಸರೌಂಡಿಂಗ್ ಆಗಿರ್ಬೋದು, ನಿಮ್ಮ ಸಂಬಂಧಿಕರಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರಬಹುದು, ಆ ವ್ಯಕ್ತಿಗಳಿಗೆ ಬಲಗೈಗೆ ಈ ಒಂದು ವೀಕಲ್ಲಿ ಪೆಟ್ಟಾಗಬಹುದು, ಇಂಜುರಿ ಆಗಬಹುದು, ಇಲ್ಲ ಆಪರೇಷನ್ ಆಗಬಹುದು. ನಿಮಗೆ ಯಾರು ಹರ್ಟ್ ಮಾಡಿದ್ದಾರೆ, ನಿಮಗೆ ಯಾರು ಹಿಂದೆ ಬೆನ್ನಿಗೆ ಚೂರಿ ಆಗ್ತಿದ್ದಾರೆ, ನಿಮಗೆ ನೋವು ಮಾಡಬೇಕು ಅಂತ ಅನ್ಕೊಂಡು ಅವರೇ ನೋವನ್ನ ಅನುಭವಿಸುವಂತಹ ಸಂದರ್ಭಗಳನ್ನ ಅವರೇ ಮಾಡ್ಕೊಂತಿದ್ದಾರೆ ಈ ಒಂದು ವೀಕಲ್ಲಿ. ಅದನ್ನ ಕೂಡ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ. ಎಸ್, ನೀವು ನಂಬಿರೋ ದೈವಶಕ್ತಿಯ ಎನರ್ಜಿಸ್ ಹೆಚ್ಚಾಗಿ ನಿಮ್ಮ ಜೊತೆಗೆ ಇದೆ. ಇದನ್ನ ಯಾರು ಬ್ಲಾಕ್ ಮಾಡಿದ್ದಾರೆ, ಈ ಹಿಂದೆ ನಿಮ್ಗೆ ಹೆಚ್ಚು ಪೂಜೆ ಮಾಡಲಿಕ್ಕೆ ಹಾಗೂ ಹೆಚ್ಚು ನೀವು ಮಂತ್ರಗಳನ್ನ ಪಠಿಸ್ಲಿಕ್ಕೆ ಅಥವಾ ಹೆಚ್ಚು ನೀವು ನಿಮ್ಮ ಮನೆಯಲ್ಲಿ ಶಾಂತಿಯಾಗಿರಕ್ಕಾಗದೆ ನೀವೇನು ಒದ್ದಾಡ್ತಿದ್ರಿ, ಈ ಒಂದು ವೀಕಲ್ಲಿ ಆ ಒಂದು ಕ್ಲೆನ್ಸಿಂಗ್ ಕೂಡ ನಿಮಗೆ ಆಗ್ತಿದೆ ಫಾರ್ ಪೈಲ್ ನಂಬರ್ 2. ಎಸ್, ನಿಮ್ಮ ಒಂದು ಕುಲದೇವರ ನಿಮ್ಮ ಗ್ರಾಮ ದೇವತೆ ಆಶೀರ್ವಾದದ ಜೊತೆಗೆ ನೀವೇನಾದ್ರೂ ಕಿರೀಟನ ದೇವರಿಗೆ ಅರ್ಪಣೆ ಮಾಡ್ತೀನಿ ಅಂತ ಅನ್ಕೊಂಡಿರಬಹುದು, ಅಥವಾ ನೀವು ಇನ್ಯಾವ್ದಾದ್ರು ಅರ್ಕೆನ ಅನ್ಕೊಂಡಿರ್ಬೋದು. ಅರ್ಕೆನ ತೀರಿಸದೇ ಇರೋದು ಕೂಡ
ನಿಮ್ಗೊಂದು ರೀತಿ ಸ್ವಲ್ಪ ನಿಮ್ಮ ಮನೆಯಲ್ಲಿ ಕಿರಿಕಿರಿಯಾದ ವಾತಾವರಣಗಳಾಗ್ತಿದೆ, ಅದನ್ನು ಕೂಡ ನೀವು ಹೆಚ್ಚಿನ ಅಬ್ಸರ್ವ್ ಮಾಡಬೇಕಾಗಿದೆ. ಎಸ್, ನಿಮ್ಮ ಕೆಲಸಗಳಿಗೆ ಏನು ಅಡೆತಡೆ ಆಗ್ತಿದೆ, ನೀವು ಮಾಡ್ಕೊಂಡಿರೋ ಹರಕೆ ಕೂಡ ನೀವು ತೀರಿಸದೇ ಇರಬಹುದು. ದೇವರ ಒಂದು ನಿಮ್ಮ ಕೆಲಸ ಆಗಿ ಕೂಡ ನೀವು ಅದನ್ನ ಹರಕೆನ ದೇವಿಗೆ ಅರ್ಪಣೆ ಮಾಡದೇ ಇರಬಹುದು. ಅದು ಕೂಡ ನಿಮ್ಗೆ ಒಂದು ರೀತಿ ಸ್ವಲ್ಪ ಕಿರಿಕಿರಿಯಾದ ವಾತಾವರಣನ ನೀವು ನೋಡ್ತಿದ್ದೀರಾ. ಎಸ್, ತುಂಬಾ ಈ ಒಂದು ವೀಕಲ್ಲಿ ನೇಚರ್ ಸೈನ್ ಕೂಡ ಪ್ಲೇಸ್ಗೆ ಟ್ರಾವೆಲ್ ಮಾಡ್ತಿದ್ದೀರಾ. ಹಾಗೂ ನಿಮಗೆ ಬ್ಯಾಂಗಲ್ಸ್ ಕೂಡ ಗಿಫ್ಟ್ ಆಗಿ ಸಿಗ್ತಿದೆ ಈ ಒಂದು ವೀಕಲ್ಲಿ. ಈ ಒಂದು ವೀಕಲ್ಲಿ ಎಲ್ಲರ ಕಣ್ಣು ನಿಮ್ಮ ಮೇಲೆ ಇದೆ. ಪಾಯಿಂಟ್ ನಂಬರ್ 2, ಬಿಕಾಸ್ ಅಷ್ಟೊಂದು ಸುಂದರವಾಗಿ ಕಾಣಿಸ್ತಿದ್ದೀರಾ. ನಿಮ್ಮ ಒಂದು ಮುಖದಲ್ಲಿ ಒಂದು ಲಕ್ಷ್ಮಿಯ ಒಂದು ಚೇಂಜಸ್, ಆ ಒಂದು ರೀತಿಯಾದ ಕಳೆ ನಿಮ್ಮಲ್ಲಿ ಕಾಣಿಸ್ತಿದೆ. ಹಾಗೂ ನಿಮ್ಮ ಹಸ್ಬೆಂಡ್ ನಿಮ್ಮ ಲೈಫಿಂದ ದೂರ ಇದ್ರೆ ವಾಪಸ್ ನಿಮ್ಮ ಲೈಫಿಗೆ ಈ ಒಂದು ವೀಕಲ್ಲಿ ಬರ್ತಿದ್ದಾರೆ. ಯಾವುದೇ ಆರ್ಥಿಕ ಪರಿಸ್ಥಿತಿ ಇರಲಿ, ಆ ಆರ್ಥಿಕ ಪರಿಸ್ಥಿತಿಯಿಂದ ನಿಮಗೆ ಅಭಿವೃದ್ಧಿ ಆಗ್ತಿದೆ ಕೂಡ. ಅಂಡ್ ನೀವು ಯಾರಿಗೆ ಸಹಾಯ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಅಥವಾ ಈ ಒಂದು ವೀಕಲ್ಲಿ ನಿಮ್ಮ ಹತ್ರ ಯಾರಾದ್ರೂ ಪ್ರಾಮಿಸ್ನ ತಗೊಳ್ತಿದ್ರೆ ಅವರಿಗೆ ನೀವು ಪ್ರಾಮಿಸ್ ಕೊಡ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆನೂ ಸ್ವಲ್ಪ ಗಮನ ಕೊಡಬೇಕಾಗಿದೆ. ಪಾಯಿಂಟ್ ನಂಬರ್ 2, ಎಸ್, ನೀವು ಆ ಪ್ರಾಮಿಸ್ನ ಕೊಟ್ಮೇಲೆ ಬಹಳಷ್ಟು ನಿಮಗೆ ಇಕ್ಕಟ್ಟಿನ ಪರಿಸ್ಥಿತಿ ಆಗಬಹುದು. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಹೆಚ್ಚು ಬಟರ್ಫ್ಲೈಸ್ನ ನೀವು ವಾಚ್ ಮಾಡ್ತಿದ್ದೀರಾ. ಎಸ್, ನಿಮ್ಮ ತಂದೆ ಹಾಗೂ ನಿಮ್ಮ ತಾಯಿಯ ಆಶೀರ್ವಾದ, ನಿಮ್ಮ ಪೂರ್ವಜರರ ಆಶೀರ್ವಾದ, ಈ ಒಂದು ವೀಕಲ್ಲಿ ನಿಮ್ಮ ಪೂರ್ವಜರರು ನಿಮ್ಮನ್ನ ಹಿಂಬಾಲಿಸ್ತಿದ್ದಾರೆ. ನೀವು ಏನ್ ಮಾಡ್ತಿದ್ದಾರೆ ಕೆಲಸಗಳ ಬಗ್ಗೆ ಗಮನ ಕೊಡ್ತಿದ್ದಾರೆ ಅಂಡ್ ನಿಮಗೆ ಆಶೀರ್ವದಿಸ್ತಿದ್ದಾರೆ. ನಿಮ್ ಕೆಲಸ ಯಾವುದು ಇನ್ಕಂಪ್ಲೀಟ್ ಆಗಿದೆ ಅದನ್ನ ದಾರಿನ ನಿಮ್ಗೆ ತೋರಿಸ್ಕೊಡ್ತಿದ್ದಾರೆ. ಅಂಡ್ ನೀವು ಯಾರ ಬಗ್ಗೆ ತುಂಬಾ ಬೇಜಾರಾಗಿದ್ದೀರಾ, ಆ ವ್ಯಕ್ತಿ ನಿಮ್ಮಿಂದ ದೂರ ಹೋಗಿದ್ದಾರೆ, ಈ ಭೂಮಿನ ತ್ಯಜಿಸಿ, ಆ ವ್ಯಕ್ತಿ ಬಗ್ಗೆ ನೀವು ತುಂಬಾ ಗಮನ ಕೊಟ್ಟು ತುಂಬಾ ಅಳ್ತಿದ್ದೀರಾ, ತುಂಬಾ ನೋವು ತಿಂತಿದ್ದೀರಾ. ಎಸ್, ಅದರಿಂದ ನೀವು ಹೊರಗಡೆ ಬರಬೇಕಿದೆ. ಹೊರಗಡೆ ಬನ್ನಿ. ಈ ಒಂದು ವೀಕಲ್ಲಿ ನಿಮಗೆ ಜಾಬ್ ಆಫರ್ ಕೂಡ ಸಿಗ್ತಿದೆ. ಆ ಒಂದು ಜಾಬ್ ನಿಮ್ಮ ಒಂದು ಡ್ರೀಮ್ ಜಾಬ್ ಆಗಿರಬಹುದು. ಎಸ್, ಅದ್ರ ಬಗ್ಗೆ ಕೂಡ ನೀವು ಗಮನ ಕೊಡ್ತಿದ್ದೀರಾ. ಅಂಡ್ ಹೊಸ ಬಿಸ್ನೆಸ್ ಬಗ್ಗೆ ಹೆಚ್ಚಿನ ಒಂದು ಗಮನನ ಕೊಡ್ತಿದ್ದೀರಾ. ಎಸ್, ನಂದೀಶನ್ ಹತ್ರ ನೀವೇನ್ ಪ್ರಾರ್ಥನೆ ಮಾಡಿದ್ದೀರಾ ಅದು ಕೂಡ ಈಡೇರ್ತಿದೆ ಈ ಒಂದು ವೀಕಲ್ಲಿ. ತಾಯಿ ಚಾಮುಂಡೇಶ್ವರಿ ಅಮ್ಮನ ಆಶೀರ್ವಾದ ನಿಮ್ಮ ಮೇಲೆ ಹೆಚ್ಚಾಗಿ ಇದೆ. ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಕೂಡ ಹೆಚ್ಚಾಗಿದೆ. ಈ ಒಂದು ವೀಕಲ್ಲಿ ತುಂಬಾನೇ ಚೇಂಜಸ್ನ ನೋಡೋ ಟೈಮಿಂಗ್ ನಿಮ್ಮ ಒಂದು ಲೈಫಲ್ಲಿ ಸಿಗ್ತಿದೆ. ಎಸ್, ಹೆಚ್ಚು ತಿಳ್ಕೊಳ್ತಿದ್ದೀರಾ ಈ ಒಂದು ವೀಕಲ್ಲಿ. ಅಂಡ್ ನಿಮ್ಮಿಂದ ತುಂಬಾ ಜನಕ್ಕೆ ಈ ಒಂದು ವೀಕಲ್ಲಿ ಸಹಾಯ ಕೂಡ ಆಗ್ತಿದೆ. ಮನಸ್ಸಿಗೆ ತುಂಬಾ ಸಂತೋಷ ಆಗ್ತಿದೆ. ಎಸ್, ಯಾವುದೋ ಒಂದು ಕೆಲಸನ ನೀವು ಡೌಟ್ ಇಟ್ಕೊಂಡು ಮಾಡ್ತಿದ್ದೀರಾ. ಆ ಡೌಟ್ನ ಬಿಟ್ಟು ಖಂಡಿತ ನಿಮ್ಗೆ ಆ ಕೆಲಸ ಆಗುತ್ತೆ ಅನ್ನೋದನ್ನ ನೀವು ನಂಬಿಕೆ ಇಟ್ಟು ಮಾಡಿ ಖಂಡಿತ ಅದ್ರ ಇನ್ನಷ್ಟು ಚೇಂಜಸ್ನ ನೀವು ಈ ಒಂದು ವೀಕಲ್ಲಿ ನೋಡ್ತಿದ್ದೀರಾ. ಪಾಯಲ್ ನಂಬರ್ 2, ಯಾರಿಗೋಸ್ಕರ ನಿಮ್ಮ ಮನಸ್ಸು ವೆಯ್ಟ್ ಮಾಡ್ತಿದೆ ಅಂಡ್ ಅವ್ರಿಗೋಸ್ಕರ ನೀವು ನಿದ್ದೆಗೆಡ್ತಿದ್ದೀರಾ, ಊಟ ಬಿಡ್ತಿದ್ದೀರಾ. ಎಸ್, ಏನೋ ಒಂದು ರೀತಿ ಲಾಸ್ ಆಗ್ತಿದೆ ನಿಮ್ಮ ಲೈಫಲ್ಲಿ ಆ ವ್ಯಕ್ತಿ ಇಲ್ಲದೆ ಅಂತ. ನೀವು ಏನೋ ಒಂದು ಬ್ಯಾಲೆನ್ಸ್ ಸಿಗ್ತಿಲ್ಲ, ಏನೂ ಇಲ್ಲ ನನ್ನ ಲೈಫಲ್ಲಿ ಆ ವ್ಯಕ್ತಿ ಇಲ್ಲದೆ ಅಂತ ನೀವು ಏನು ವೇಟ್ ಮಾಡ್ತಿದ್ದೀರಾ, ಆ ವ್ಯಕ್ತಿ ಈ ಒಂದು ಮಂತಲ್ಲಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ ಕೂಡ. ಎಸ್, ದೇರ್ ಇಸ್ ಸಮಥಿಂಗ್ ಇಸ್ ಬೆಟರ್. ನಿಮಗೆ ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡಿದ್ದಕ್ಕಿಂತ ಬೆಟರ್ಫುಲ್ ಆಗಿ ಏನೋ ಒಂದು ಚೇಂಜಸ್ ಬರ್ತಿದೆ, ಅದನ್ನ ಸ್ವಾಗತ ಮಾಡ್ತಿದ್ದೀರಾ. ಎಸ್, ಸಾರಿ, ಈ ಒಂದು 111 and 222 ನಂಬರ್ ಅಂಡ್ 999 ನಂಬರ್ಸ್ನ ನೀವು ಹೆಚ್ಚಾಗಿ ವಾಚ್ ಮಾಡ್ತಿದ್ದೀರಾ ಈ ಒಂದು ವೀಕಲ್ಲಿ. ಎಸ್, ನಿಮ್ಮ ಸುತ್ತ ಇರೋ ವ್ಯಕ್ತಿಗಳನ್ನ ಆಗ್ಲೇ ಹೇಳ್ದಾಗೆ ಹೆಚ್ಚಿನ ಒಂದು ಆ ವ್ಯಕ್ತಿಯ ಒಂದು ಗುಣ ಒಂದು ರೀತಿ ಸರ್ಪವಾಗಿದೆ. ಎಷ್ಟೇ ಹಾವಿಗೆ ಹಾಲಾಕಿದ್ರು ಅದು ಹಾವು, ಅದು ವಿಷಾನೇ, ಅದು ಯಾವತ್ತಿದ್ರೂ ಡೇಂಜರೇ ಅನ್ನೋದು ನಿಮಗೆ ಈ ಒಂದು ವೀಕಲ್ಲಿ ಗೊತ್ತಾಗ್ತಿದೆ. ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು ಅನ್ನೋದು ನಿಮಗೆ ಹೆಚ್ಚಾಗಿ ನಿಮ್ಮ ಕಣ್ಣಿನ ತೆರೆಸ್ತಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಎಸ್,
ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟು ಪೇಷನ್ಸ್ ಇಂದ ಈ ಒಂದು ರೀಡಿಂಗ್ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಲವ್ ಯು ಆಲ್. ಆ್ಯಂಡ್ ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಮಸ್ತೆ.